ಎಲ್ಲರಿಗೂ ಶುಭೋದಯ. ವಾಣಿಜ್ಯ ವಿಭಾಗ ಮತ್ತು ಕನ್ನಡ ವಿಭಾಗದ ಸಹಯೋಗದಿಂದ ಆಯೋಜಿಸಲಾದ ಅತಿಥಿ ಉಪನ್ಯಾಸಕ್ಕೆ ಎಲ್ಲರಿಗೂ ಸ್ವಾಗತ. ಈ ಅತಿಥಿ ಉಪನ್ಯಾಸಕ್ಕೆ ಮುಖ್ಯ ಉದ್ದೇಶಗಳೆಂದರೆ, ಮೊದಲನೇದಾಗಿ ಜನವರಿ 6ನೇ ತಾರೀಕಿಂದ ಆನ್ಲೈನ್ ಕ್ಲಾಸಸ್ ಶುರುವಾದಾಗಿಂದ ವಿದ್ಯಾರ್ಥಿಗಳು ಸಮಂಜಸವಾಗಿ ಆ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನಾವು ಈ ಒಂದು ಅತಿಥಿ ಉಪನ್ಯಾಸಕದಿಂದ ಎಲ್ಲರಿಗೂ ಆ ಒಂದು ಪಠ್ಯವನ್ನು ಅಥವಾ ಆ ಒಂದು ಅರ್ಥೈಸುವ ಸಲುವಾಗಿ ಆ ಒಂದು ಅತಿಥಿ ಉಪನ್ಯಾಸ ಕೊಡುವ ಉದ್ದೇಶ. ಎರಡನೇದಾಗಿ ಸಿಲೆಬಸ್ ಅಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಅಂದ್ರೆ 100% ನಾವು ಆ ಪಠ್ಯವನ್ನು ಪೂರ್ತಿ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ನಿಮಗೆ ಗೊತ್ತಿದೆ, ಆಫ್ಲೈನ್ ಮತ್ತು ಆನ್ಲೈನ್ ಹುಡುಗರು ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ನಾವು ಅತಿಥಿ ಉಪನ್ಯಾಸ ಏನ್ ಗೆಸ್ಟ್ ಲೆಕ್ಚರ್ ಅಂತ ಹೇಳ್ತೀವಿ ಅದನ್ನ ಮಾಡಲೇಬೇಕಾದ ಒಂದು ಪರಿಸ್ಥಿತಿ. ಮೂರನೇದಾಗಿ ಎಕ್ಸಾಮಿನೇಷನ್ ಅಥವಾ ಪರೀಕ್ಷೆಯಲ್ಲಿ ಈ ಒಂದು ಭಾಗದಿಂದ ಅದೇ ಈ ಒಂದು ಅತಿಥಿ ಉಪನ್ಯಾಸಕರ ಕೇಳಿಸ್ಕೊಂಡ್ರೆ ಮಾರ್ಕ್ಸ್ ಕೂಡ ಇಂಪ್ರೂವ್ ಆಗುವ ಚಾನ್ಸಸ್ ಇರೋದ್ರಿಂದ ನಾವು ಈ ಒಂದು ಅತಿಥಿ ಉಪನ್ಯಾಸವನ್ನು ಆಯೋಜನೆ ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜ್ಯೋತಿ ಅವರಿಗೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಭಾಗ ಹಾಗೂ ವಾಣಿಜ್ಯ ವಿಭಾಗದ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಅತಿಥಿ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ. ಮೊದಲನೇದಾಗಿ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಅನಿಲ್ ಕುಮಾರ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಎಸ್ ನಾಗರಾಜ್ ಸರ್, ಎರಡನೇ ವರ್ಷ ಬಿಕಾಂ ನ ಸಂಯೋಜಕರಾದ ಕೋಆರ್ಡಿನೇಟರ್ ಆದ ಶ್ರೀಮತಿ ಉಮೇಶ್ ಸಲ್ಮಾ ಮೇಡಮ್, ಮುಖ್ಯವಾಗಿ ನಮ್ಮ ಅತಿಥಿಗಳು ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಹಾಗೂ ವಿದ್ಯಾರ್ಥಿಗಳು, ನಮ್ಮ ವಿಭಾಗದ ಸಿಬ್ಬಂದಿಯ ಜೊತೆಗೆ ಉಳಿದ ಎಲ್ಲಾ ಸಹೋದ್ಯೋಗಿಗಳಿಗೂ ಸುಸ್ವಾಗತವನ್ನ ಕೋರ್ತೇನೆ. ಜ್ಞಾನ ಗಂಗೆಯ ಹರಿವಿಗೆ ಹೊಸ ಝರಿಯ ಸೇರ್ಪಡೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಬಹುದು. ವಿದ್ಯಾರ್ಥಿಗಳಿಗೆ ವಿಷಯವನ್ನ ತಿಳಿಸಿಕೊಡುವ ವಿಚಾರದಲ್ಲಿ ಶಿಕ್ಷಕರಿಗೆ ಬಹಳ ಕುತೂಹಲ ಇರುತ್ತೆ, ಉತ್ಸುಕತೆ ಇರುತ್ತೆ. ಆ ಒಂದು ವಿಚಾರದಲ್ಲಿ ಬರೀ ನಮ್ಮದೇ ಮಾತುಗಳನ್ನ ಕೇಳುವ ಪ್ರಸಂಗದ ಹೊರತಾಗಿ ಹೊಸ ವಿಚಾರಗಳನ್ನ ಇನ್ನೂ ಹೆಚ್ಚಿನ ತಿಳುವಳಿಕೆ ಹೊಂದಿರುವಂತಹ ಹಿರಿಯರಿಂದ, ಈ ಕ್ಷೇತ್ರದಲ್ಲಿ ನುರಿತವರಿಂದ ಮಾತನಾಡಿಸಿದಾಗ ಅದೊಂದು ರೀತಿಯ ಜ್ಞಾನದ ಹಬ್ಬದೂಟ ಆಗುತ್ತೆ ಅಂತ ಹೇಳಬಹುದು. ಹಾಗೆ ಆಗುವಂತಹ ಒಂದು ಸಂದರ್ಭ ಇವತ್ತಿನ ದಿನ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿದ್ದಾರೆ. ಅವರು ರಾಣಿ ಸರಳಾದೇವಿ ಪದವಿ ಕಾಲೇಜಿನ ಪ್ರಾಂಶುಪಾಲರು, ಲೇಖಕಿಯಾಗಿ ಕನ್ನಡ ಸಲಹಾ ಸಮಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿಯಲ್ಲಿ ಅವರು ಸಲಹಾ ಸಮಿತಿಯಲ್ಲಿ ಇದ್ದಂಥವ್ರು. ಮತ್ತೆ ಉಳಿದ ರೀತಿಯಲ್ಲಿ ಬಹಳಷ್ಟು ಸಾಹಿತ್ಯಿಕ ಕೃಷಿಯನ್ನ ಮಾಡಿ ಒಳ್ಳೆಯ ಹೆಸರನ್ನ ಪಡ್ಕೊಂಡಂಥವ್ರು. ಅವರ ಕೃತಿಗಳ ಬಗ್ಗೆ ಸಾಕಷ್ಟು ಜನಮೆಚ್ಚುಗೆ ಕೂಡ ಇದೆ. ಅಂಥವ್ರು ನಮ್ಮ ಜೊತೆಗಿರೋದು ನಮ್ಮ ಹೆಮ್ಮೆ, ನಮಗೆ ಅಭಿಮಾನದ ವಿಚಾರ. ಹಸನ್ಮುಖಿ ಸ್ನೇಹಮಯಿ ಜೀವಿಯಾದ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರು ಹುಟ್ಟಿರೋದು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ದಲ್ಲಿ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು PhD ಪದವಿಯನ್ನು ಪಡ್ಕೊಂಡವರು. ಅವರ ಕವನ ಸಂಕಲನ ಗೆಳತಿಯಾಗುವುದೆಂದರೆ ಪುರಾವೆ ನೀಡಬೇಕಿಲ್ಲ ಅನ್ನುವಂಥದ್ದು. ಇನ್ನು ಕಥಾ ಸಂಕಲನ, ನಾಟಕ, ವ್ಯಕ್ತಿಚಿತ್ರ, ಅನುವಾದ, ಹೀಗೆ ಹಲವು ರೀತಿಯ ಸಾಹಿತ್ಯ ಕೃಷಿ ಇವರಿಂದ ಸಾಧ್ಯವಾಗಿದೆ. ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರು PK ನಾರಾಯಣ ದತ್ತಿ ನಿಧಿ ಪ್ರಶಸ್ತಿಯಲ್ಲಿ ಸಾಹಿತ್ಯಿಕ ಮೌಲಿಕ ಕೊಡುಗೆಯನ್ನ ನೀಡಿದ್ದಕ್ಕೆ ಗುರುತಿಸಿಕೊಂಡವರಾಗಿದ್ದಾರೆ. ಬಹಳಷ್ಟು ಇನ್ನಷ್ಟು ಹೆಚ್ಚಿನ ಉತ್ತಮ ಕೃತಿಗಳು ಅವರಿಂದ ಸಮಾಜಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಲಭ್ಯವಾಗಿ ಎಲ್ಲರಿಗೂ ಅದರಿಂದ ಉಪಯೋಗ ಆಗಲಿ ಅಂತ ಹಾರೈಸಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಇನ್ನು ವೇದಿಕೆ ತಮಗಾಗಿ ಉಪಸ್ಥಿತವಿದೆ. ತಮ್ಮ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ತಮ್ಮ ನುಡಿಗಳ ಕೊಡುಗೆ ಶುರುವಾಗಲಿ. ಧನ್ಯವಾದ. ಎಷ್ಟೊತ್ತು ಮಾತಾಡ್ತೀವಿ ಮ್ಯಾಮ್? 1 hour ಟೈಮ್ ಇದೆ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಈ ದಿನ ತುಂಬಾ ಆತ್ಮೀಯವಾಗಿ ಪ್ರತಿಮಾ ಅವರು ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ನಾನು ಖಂಡಿತ ಯಾವ ವಿಷಯ ಬೇಕಾದ್ರೂ, ಅದು NEP ಇಂದ ಬಂದಿರುವಂತಹ ಮೊದಲ ವರ್ಷದ ಬಿಕಾಂ ಹುಡುಗರಿಗಾಗ್ಲಿ ಅಥವಾ ಬೇರೆ ಯಾವ್ದಕ್ಕಾದ್ರೂ ಮಾತಾಡ್ತೇನೆ ಅಂತ ಹೇಳಿದ್ದೆ. ಪ್ರತಿಮಾ ಅವರು ಪರ್ಟಿಕ್ಯುಲರ್ ಆಗಿ ಚದುರಂಗರ ಒಂದು ಶವದ ಮನೆ ಅನ್ನುವಂತಹ
ಅತ್ಯಂತ ಪ್ರಮುಖವಾದಂತಹ ಮತ್ತು ಕಥೆಗಳಲ್ಲಿಯೇ ಬಹಳ ಮುಖ್ಯವಾಗಿ ಗುರುತಿಸಿಕೊಂಡಿರುವಂತಹ ಇಂತಹ ಒಂದು ಕಥೆಯನ್ನ ನಿಮ್ಗೆ ಪಠ್ಯಕ್ಕೆ ಇಟ್ಟಿರೋದ್ರಿಂದ ಅದ್ರ ಬಗ್ಗೆನೆ ಮಾತಾಡ್ಲಿ ಅಂತ ಹೇಳಿ ನಾನು ಅದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು 82 ವರ್ಷದ ಚದುರಂಗ ಬದುಕಿದ್ರು. ಅವರು ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ ರಾಜೆ ಅರಸ್ ಅಂತಾನೆ ಬಹಳ ಅವರ ಮೂಲ ಹೆಸರಾಗಿದ್ರು ಕೂಡ ಯಾರಿಗೂ ಕೂಡ ಸುಬ್ರಹ್ಮಣ್ಯ ರಾಜೆ ಅರಸು ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ರು ಕೂಡ ಅವರನ್ನ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ತಾ ಇದ್ದಂಥದ್ದು ಚದುರಂಗ ಅಂತಾನೆ. ಅವರು ಬಹಳ ಮುಖ್ಯವಾಗಿ ಕಾದಂಬರಿ ಮತ್ತು ಕಥೆ ಪ್ರಕಾರಗಳಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ರು. ಅದರಲ್ಲೂ ಸರ್ವಮಂಗಳ, ಉಯ್ಯಾಲೆ, ವೈಶಾಖ ಅನ್ನುವಂತಹ ಕಾದಂಬರಿಗಳನ್ನ ಬರೆದ್ರು. ಮತ್ತೆ ಕುಮಾರರಾಮ ಮತ್ತು ಬಿಂಬ ಇನ್ನೊಂದು ನಾಟಕವನ್ನು ಕೂಡ ಬರೆದ್ರು. ಅದರಲ್ಲೂ ಕುಮಾರರಾಮ ಐತಿಹಾಸಿಕ ನಾಟಕ, ಅದನ್ನ ರಾಜ್ಕುಮಾರ್ ಕಡೆ ತನಕನೂ ಮಾಡ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಂಥದ್ದು. ಆನಂತರದಲ್ಲಿ ಅವರು ಸ್ವಪ್ನ ಸುಂದರಿ, ಶವದ ಮನೆ, ಇಣುಕು ನೋಟ, ಬಂಗಾರದ ಹೆಜ್ಜೆ, ಮೀನಿನ ಹೆಜ್ಜೆ ಮುಂತಾದ ಕಥಾ ಸಂಕಲನಗಳನ್ನು ಕೂಡ ಅವರು ಬರೆದ್ರು. ಅದರಲ್ಲೂ ಅವರು ಮೊದಲ ಬರೆದಿದ್ದು ಕಾದಂಬರಿಗಳನ್ನೇ. ಯೂಶ್ವಲಿ ಕವನದಿಂದ ಶುರು ಮಾಡ್ತಾರೆ ಬಹಳಷ್ಟು ಲೇಖಕರು, ಇವರು ಮೊದಲು ಶುರು ಮಾಡಿದ್ದೆ ಕಾದಂಬರಿಯನ್ನ. ಆನಂತರದಲ್ಲಿ ಅವರು ಅಲೆಗಳು ಅನ್ನುವಂತಹ ಕವನ ಸಂಕಲನ ಕೂಡ ಬಂತು. ಇವರು ಮೂಲತಃ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅವರು. ನಮ್ಮೆಲ್ರಿಗೂ ಗೊತ್ತಿದೆ ಕಲ್ಲಹಳ್ಳಿ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಆಗಿದ್ದಂತಹ ಅವರ ಊರ ಕಲ್ಲಹಳ್ಳಿ. ಅದೇ ಊರಿನವರು ನಮ್ಮ ಸುಬ್ರಹ್ಮಣ್ಯ ರಾಜೆ ಅರಸು ಅವರು ದೇವರಾಜ ಅರಸುಗೂ ಸಂಬಂಧಿಕರು ಮತ್ತು ಮೈಸೂರು ಮಹಾರಾಜರಿಗೂ ಕೂಡ ರಾಜಮಂತನದ ಸಂಬಂಧಿಯಾಗಿದ್ರು. ಕಾನೂನು ಪದವಿಯನ್ನು ಕೂಡ ಪಡೆದಿದ್ರು. ಪದವಿಯನ್ನ ಪಡೆದಾದ್ಮೇಲೆ MA ಮಾಡ್ಬೇಕು ಅಂತ ಹೇಳಿ ಹೋಗಿ ಅದು ಆಗ್ಲಿಲ್ಲ, ಅದಕ್ಕೆ MA ಯನ್ನ ಬಿಡ್ತಾರೆ. ಆನಂತರದಲ್ಲಿ ಅವರು ಪೂನಾಗ್ ಹೋಗಿ ಪದವಿಯನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಮುಖ್ಯವಾಗಿ ಪೂನಾಗ್ ಹೋದಾಗ ಚಿತ್ರರಂಗದ ಸಂಪರ್ಕ ಉಂಟಾಗುತ್ತೆ. ಅಲ್ಲಿ ಒಂದು ಪತ್ರಿಕೆಗೆ ಚಿತ್ರರಂಗದ ಬಗ್ಗೆ ಅಂಕಣವನ್ನ ಕೂಡ ಬರಿತಾ ಇರ್ತಾರೆ. ಅಲ್ಲಿ ಅವರು ಮೊದಲು ಇಂಗ್ಲಿಷ್ ಚಿತ್ರಕ್ಕೆ ಸಹ ನಿರ್ದೇಶನ ಮಾಡ್ತಾರೆ. ಮಾಯಾ ಅನ್ನುವಂತಹ ಒಂದು ಇಂಗ್ಲಿಷ್ ಚಿತ್ರಕ್ಕೆ ಸಹ ನಿರ್ದೇಶನವನ್ನ ಮಾಡ್ತಾರೆ. ಹೀಗೆ ಬಂದಂತಹ ಚದುರಂಗರಿಗೆ ಒಬ್ಬ MA ಮಾಸ್ಟರ್ಸ್ ಸ್ನಾತಕೋತ್ತರ ಪಡಿಲಿಕ್ಕೆ ಆಗದೇ ಇದ್ದಂತಹ ಒಬ್ಬ ಲೇಖಕರಿಗೆ ಮೈಸೂರು ವಿಶ್ವವಿದ್ಯಾಲಯ ನಂತರದಲ್ಲಿ ಗೌರವ ಡಾಕ್ಟರೇಟ್ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ಇಂತಹ ಚದುರಂಗರು ಬರೀ ಲೇಖಕರಾಗಿರ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಲೇಖಕರಾಗಿಲ್ಲ, ಚಲನಚಿತ್ರಕ್ಕೂ ನಿರ್ದೇಶನ ಮಾಡಿರುವಂತಹ ಉದಾಹರಣೆ ಇದೆ. ಈ ಉದಾಹರಣೆ ತಗೊಳೋದಾದ್ರೆ P. ಲಂಕೇಶ್ ಅನ್ನ ತಗೊಂಡ್ರೆ, ಲಂಕೇಶ್ ಅನೇಕ ಕಾದಂಬರಿಗಳನ್ನ ಬರೀತಾರೆ. ಅವರೇ ಚಲನಚಿತ್ರದ ಸಂಭಾಷಣೆ, ಗೀತೆಗಳನ್ನ ಮತ್ತೆ ನಿರ್ದೇಶನ ಕೂಡ ಮಾಡಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ತಗೋತಾರೆ. ಅದೇ ರೀತಿ ನಮ್ಮಲ್ಲಿ ಬರಗೂರು ರಾಮಚಂದ್ರಪ್ಪ ಇತ್ತೀಚೆಗೆ ನೀವು ಗಮನಿಸಿದ್ರೆ ಎಷ್ಟೆಲ್ಲ ಚಲನಚಿತ್ರಗಳನ್ನ ನಿರ್ದೇಶನ ಮಾಡ್ತಿದ್ದಾರೆ. ಇತ್ತೀಚಿನ ಅವರ ಅಮೃತಮತಿ ಅನ್ನುವಂತಹ ಚಲನಚಿತ್ರ ಈಗಾಗಲೇ ವಿದೇಶದಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ, ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಹೀಗೆ ಸುಬ್ರಹ್ಮಣ್ಯ ರಾಜೆ ಅರಸು ಅವರು ಕೂಡ ಪ್ರಾರಂಭದಲ್ಲಿ 1948ರಲ್ಲಿ ಅವರ ಸೋದರ ಸಂಬಂಧಿ ಕೆಂಪರಾಜ್ ಅರಸಿಗಾಗಿ ಭಕ್ತ ರಾಮದಾಸ ಅಂತ ಹೇಳಿ ಒಂದು ಫಿಲಂ ಅನ್ನ ಮಾಡ್ತಾರೆ. ಅದನ್ನ ನಿರ್ದೇಶನ ಮಾಡ್ತಾರೆ. ಅದಕ್ಕೆ ಸಂಭಾಷಣೆ ಮತ್ತೆ ಗೀತೆಗಳನ್ನು ಕೂಡ ಅವರೇ ಬರೀತಾರೆ. ಸಕ್ಸಸ್ಫುಲ್ ಆದ್ಮೇಲೆ ಒಂದು 10 ವರ್ಷ ಆದ್ಮೇಲೆ ಅವರು ಸರ್ವಮಂಗಳ ಅನ್ನುವಂತಹ ಚಲನಚಿತ್ರ ನಿರ್ಮಾಣನೂ ಮಾಡ್ತಾರೆ, ದುಡ್ಡಾಕಿ ಪ್ರೊಡ್ಯೂಸರ್ ಆಗ್ತಾರೆ, ಮತ್ತೆ ಡೈರೆಕ್ಷನ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಉಯ್ಯಾಲೆ ಅನ್ನುವಂತಹ ಚಲನಚಿತ್ರವನ್ನ ರಾಜ್ಕುಮಾರ್ ಕಲ್ಪನಾನ ಹಾಕೊಂಡು ಅದು ಒಂದು ಫಿಲಂ ಆಗುತ್ತೆ. ಅದು ಕೂಡ ರಾಜ್ಯ ಪ್ರಶಸ್ತಿಯನ್ನ ಗಳಿಸುತ್ತೆ. ಅಂದ್ರೆ ಇಷ್ಟಲ್ದೆ ಅವರು ಕುವೆಂಪು ಮತ್ತು ಮೈಸೂರಿನ ಅತ್ಯಂತ ಅದ್ಭುತ ನೃತ್ಯ ಕಲಾವಿದೆ ವೆಂಕಟಲಕ್ಷ್ಮಮ್ಮನ ಬಗ್ಗೆ ಸಾಕ್ಷ್ಯಚಿತ್ರದ ಡೈರೆಕ್ಷನ್ ಕೂಡ ಮಾಡ್ತಾರೆ. ಹೀಗೆ ಸರ್ವಮಂಗಳ ಫಿಲಂಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬರುತ್ತೆ, ಉಯ್ಯಾಲೆಗೆ ಉತ್ತಮ ಚಿತ್ರಕಥಾ ಪ್ರಶಸ್ತಿ ಬರುತ್ತೆ, ವೈಶಾಖ ಕಾದಂಬರಿಗೆ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಆನಂತರದಲ್ಲಿ ಅವ್ರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬರುತ್ತೆ. ಅದಲ್ಲದೆ ರಾಜ್ಯೋತ್ಸವ ಕೂಡ ಪ್ರಶಸ್ತಿ ಸಿಗುತ್ತೆ. ಹೀಗೆ ಇದಲ್ಲದೆ 1994ರಲ್ಲಿ ಮಂಡ್ಯದಲ್ಲಿ ಅವರಿಗೆ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿಯೂ ಮಾಡ್ತಾರೆ. ಅಂದ್ರೆ 1916ರಲ್ಲಿ ಹುಟ್ಟಿದಂತಹ ಚದುರಂಗರು 1998 ತನಕ ದೀರ್ಘಕಾಲ 82 ವರ್ಷಗಳ ಕೂಡ ಅತ್ಯಂತ ಕನ್ನಡ ಸಾಹಿತ್ಯಕ್ಕೆ ಪ್ರಮುಖವಾದಂತಹ ಕೊಡುಗೆಯನ್ನ ಕೊಟ್ಟಂತವ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ಶವದ ಮನೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಶವದ ಮನೆ ಕಥೆ ಆಕಾಶವಾಣಿಯಲ್ಲಿ ಬಂದು ಬಹಳ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಿತ್ತು. ಅದ್ರನ್ನ ಶವದ ಮನೆಯನ್ನ ಒಂದು ನಾಟಕ, ಫಿಲಮ್ಮು ಅಥವಾ ಒಂದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಶಾರ್ಟ್ ಮೂವಿ ಮಾಡಕ್ಕೂ ಕೂಡ ಅದ್ಭುತವಾದ ಒಂದು ಕಥಾನಕ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶವದ ಮನೆ ಅನ್ನುವಂಥದ್ದು ಮುಖ್ಯವಾಗಿ ನಾವ್ ಯಾವತ್ತೂ ಕೂಡ ಮನೆ ಅನ್ನುವಂಥದ್ದನ್ನ ಬಹಳ ಇಷ್ಟಪಟ್ಟು ಇರುವಂತವ್ರು. ಆದ್ರೆ ಶವದ ಮನೆ ನಮ್ಮ ಕೊನೆ ಭಾಗಕ್ಕೆ, ಶವದ ಮನೆಗೆ ಹೋಗೋದು ಬೇರೆ, ಮಸಣಕ್ಕೆ ಹೋಗೋದು ಬೇರೆ. ಮಸಣಕ್ಕೆ ಹೋಗ್ತಾರೆ ಅಂದ್ರೆ ಅದಕ್ಕೆ ಜನ ಇದ್ದಾರೆ ಅಂತ ಅರ್ಥ. ಅಂದ್ರೆ ನನ್ನನ್ನ ಮುಂದಿನ ಯಾರೋ ಒಬ್ರು ನನಗೆ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಅಂದಾಗ ಮಾತ್ರ ನಾವ್ ಅಲ್ಲಿಗೆ ಹೋಗೋದು. ಆದ್ರೆ ಶವದ ಮನೆ ಅನ್ನುವಂಥದ್ದು ಕೆಲವು ಸಲ, ಬಹಳಷ್ಟು ಸಲ ಯಾರಿಗೂ ಇಲ್ಲ ಅನ್ನುವಂಥವ್ರು, ಅಂದ್ರೆ ಅವರ ಸಂಬಂಧಿಕರು ಯಾರಿಲ್ಲ, ಕುಟುಂಬಸ್ಥರು ಯಾರಿಲ್ಲ, ಅಂದ್ರೆ ಒಂಥರ ಬೀಡಾಡಿ ಹೆಣ ಅಂತೀವಲ್ಲ, ಯಾವ್ದಕ್ಕೂ ಯಾರಿಗೂ ಆಗದಂತಹ ಹೆಣಗಳಾಗಿ ಓದೋಂಥವ್ರು ಮಾತ್ರ ಶವದ ಮನೆಗೆ ಸೇರ್ಕೊಳ್ಳುವಂಥದ್ದು. ಇಂತಹ ಒಂದು ಸಂದರ್ಭದ ಈ ಶವದ ಮನೆ ಕಥೆ ಒಂದು ಮುಖ್ಯವಾಗಿ ಇಲ್ಲಿ ಒಂದೆರಡು ಕ್ಯಾರೆಕ್ಟರ್ಗಳನ್ನ ಬಹಳಷ್ಟು ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಇಲ್ಲಿ ಮುನಿಯ ಅನ್ನುವಂಥವನು ಆಸ್ಪತ್ರೆಯಲ್ಲಿ ಕೂತಿದ್ದಾನೆ. ಅವನು ರಾತ್ರಿ ಎಲ್ಲ ಕಾವಲು ಕಾಯುವಂತಹ ವಾರ್ಡ್ ಬಾಯ್. ಅವನು ಪೇಷಂಟ್ ಗಳನ್ನ ನೋಡ್ಕೋಬೇಕು. ಆ ವಾರ್ಡ್ ಬಾಯ್ ಕೂತಿರುವಂತಹ ಆ ಆಸ್ಪತ್ರೆಯಲ್ಲಿ ಬಹಳಷ್ಟು ಆ ಗಂಟೆ ಶಬ್ದವನ್ನ ಕೊಡ್ತಾ ಹೋಗ್ತಾರೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಹಣ್ಣ ಅಂತ ಹೇಳಿ ಹೊಡೆಯುವಂತಹ ಗೋಡೆಗೆ ಜೋತು ಬಿದ್ದ ಗೋಡೆ ಶಬ್ದ ಮಾಡುವಂಥದ್ದು, ಆನಂತರದಲ್ಲಿ ಶಬ್ದ ಮಾಡುವಂಥದ್ದು, ಒಂದೊಂದು ಗಂಟೆಗೂ ಹೊಡಿತಾ ಇರುವಂತಹ ಗಡಿಯಾರದ ಕೋನು ಏನನ್ನ ತೋರ್ಸುತ್ತೆ ಶಬ್ದ ಅಂತಂದ್ರೆ, ನನ್ನ ಬದುಕಿನ ನಾವ್ ಯಾವಾಗ್ಲೂ ಹೇಳ್ತೇವೆ, ಪ್ರತಿ ಕ್ಷಣ ಕೂಡ ನನ್ನ ಬದುಕಿನಿಂದ ಕೊನೆಯಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಹಾಗೆ ಇಲ್ಲೂ ಕೂಡ ಆ ಕ್ಷಣವನ್ನ ಇಲ್ಲಿ ಜ್ಞಾಪಿಸ್ಕೊತಾ ಇರುವಂತಹ ಸಂದರ್ಭದಲ್ಲಿಯೇ ಅವನು ಮಧ್ಯರಾತ್ರಿಯಲ್ಲಿ, ವಾರ್ಡ್ ಬಾಯ್ಗಳ ಕಷ್ಟ ಎಲ್ರಿಗೂ ಗೊತ್ತಿದೆ, ಇಡೀ ರಾತ್ರಿ ಎದ್ದಿರ್ಬೇಕು, ನೈಟ್ ಡ್ಯೂಟಿ ಇದ್ರಂತೂ ಅವನು ಇಡೀ ರಾತ್ರಿ ಪೇಷಂಟ್ ಗಳನ್ನ ನೋಡ್ಕೋಬೇಕು. ಅವನು ಪೇಷಂಟ್ ಗಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಅವ್ರುಗಳಿಗೆ ಏನೋ ಇದಕ್ಕಿದ್ದಾಗೆ ಮೆಡಿಕಲ್ ಫೆಸಿಲಿಟೀಸ್ ಬೇಕು ಅಂದಾಗ ದಬ್ಬಂತ ಡಾಕ್ಟರ್ನ, ನೈಟ್ ಡ್ಯೂಟಿಯಲ್ಲಿರುವ ಡಾಕ್ಟರ್ನ ಕರ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಶಾಂತವಾಗಿ ಇರುವಂತಹ ಒಂದು ಆಸ್ಪತ್ರೆಯಲ್ಲಿ ಇವನು, ಅದು ಗೌರ್ಮೆಂಟ್ ಆಸ್ಪತ್ರೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕಿದು. ಶವದ ಮನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ. ಇವತ್ತು ಆಸ್ಪತ್ರೆ ಅನ್ನುವಂಥದ್ದೇ ನಮ್ಮಲ್ಲಿ ಇವತ್ತು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ನಾವು ಬರಿತೀವಲ್ಲ, ಇದು ದುಡ್ಡು ಮಾಡುವ ದಂಧೆ ಆಗ್ತಾ ಇರುವಂತಹ ಕಾಲಘಟ್ಟದಲ್ಲಿ, ಕರೋನಾ ಸಂದರ್ಭದಲ್ಲೂ ನಾವು ಬಹಳಷ್ಟು ನೋಡಿದೀವಿ ಆಸ್ಪತ್ರೆಗಳ ಸಂಕಷ್ಟಗಳು, ದುಡ್ಡು ಮಾಡುವಂಥದ್ದು. ಆದ್ರೆ ಇದು ಹೇಳ್ತಾ ಇರುವಂತದ್ದು ಗೌರ್ಮೆಂಟ್ ಆಸ್ಪತ್ರೆ. ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಇರುವಂತಹ ಮುನಿಯ ಗಂಟೆಗೊಮ್ಮೆ ಗಡಿಯಾರವನ್ನ ನೋಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಒಂದೇ ಸಮನೆ ನಿದ್ದೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನಿಗೆ ಒಂದೇ ತಿಂಗಳಲ್ಲಿ ಸುಮಾರು 3 ಹೆಣಗಳನ್ನ, ರೋಗಿಗಳನ್ನ ಬಲಿ ತೆಗೆದುಕೊಂಡಂತಹ ಬೆಡ್ ನಂಬರ್ 11, ಇದು 11ನೇ ಬೆಡ್. 11ನೇ ಬೆಡ್ ಅನ್ನುವಂಥದ್ದೇನಿದೆ ಅದೊಂದು ಅನಿಷ್ಟ ಅಂತ ಹೇಳಿ ದಾಖಲಾಗ್ಬಿಟ್ಟಿರುತ್ತೆ. ಯಾಕಂದ್ರೆ ಆ ಬೆಡ್ಡಿಗೆ ಯಾರು ಮಲಗ್ತಾರೆ ಅವ್ರು ಸಾಯ್ತಾರೆ ಅನ್ನೋ ರೀತಿಯಲ್ಲಿ ಆಗೋಗಿರುತ್ತೆ. ಅದನ್ನ ಅವನ್ ಕಣ್ಣಾರೆ ಮುನಿಯ ನೋಡಿದಾನೆ. ಅದೇ ಬೆಡ್ ಅಲ್ಲಿ ಒಂದು ಪೇಷಂಟ್ ಇದೆ. ಆ ಪೇಷಂಟ್ ಒಂದೇ ಸಮನೆ ನರಳಾಡ್ತಾ ಇದ್ದಾನೆ. ಅವನು ಎಲ್ಲೋ ಒಂದು ಕಡೆ ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದಾನೆ. ಅವನ ಕೂಗನ್ನ ಇವನು ಗ್ರಹಿಸ್ತಾ ಹೋಗ್ತಾನೆ. ಕಡೆಗೆ ಒಂದ್ ಸ್ವಲ್ಪ ಹೊತ್ತಾಗತ್ತೆ, ಇವನು ಹೋಗಿ ಹಾಲ್ ಕೊಡ್ಲಾ ಅಂತ ಕೇಳ್ತಾನೆ. ಆದ್ರೆ ಅವನು ಹಾಲ್ ತಗೊಳ್ಲಿಕ್ಕೆ ಬೇಡ ಅಂತ ಹೇಳ್ತಾನೆ, ನಿರಾಕರಿಸ್ತಾನೆ. ಬಂದು ಅವನು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಆ ಅಮ್ಮ ಅಮ್ಮ ಅಂತ ಕೂಗ್ತಾ ಇರುವಂತಹ ಶಬ್ದ ಇಲ್ಲ ಅಂತಿದ್ದಾಗೆ ಇವನಿಗೆ ಮೊದಲೇ 11ನೇ ಬೆಡ್ ಏನು ಅನ್ನುವಂಥದ್ದು ಗೊತ್ತು. ಈಗ ಯಾಕೆ ಶಾಂತ ಆಗಿದೆ ಅಂತೇಳಿ ನೋಡ್ತಾನೆ, ಆ ಶಬ್ದ ಇಲ್ಲ. ತಕ್ಷಣಕ್ಕೆ ಅವನಿಗೆ ನೋಡಿದ್ರೆ ಹತ್ರ ಹೋಗಿ ನೋಡ್ತಾನೆ, ಉಸಿರೇ ನಿಂತೋಗ್ತಿದ್ದಂಗೆ ಏನ್ ಮಾಡೋದು ಅಂತೇಳಿ ಅವ್ನ್ ತಕ್ಷಣ ನೈಟ್ ಡ್ಯೂಟಿಯಲ್ಲಿ ಇದ್ದಂತಹ ಡಾಕ್ಟರು, ಅವನು ಕೂಡ ನಿದ್ದೆ ಮಾಡ್ತಿದ್ದಾನೆ, ಅವನನ್ನ ಎಚ್ಚರಿಸಿ ನೋಡಿ 11ನೇ ಬೆಡ್ ಅಲ್ಲಿ ಇದ್ದವನು ಉಸಿರಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾಗೆ ಅವ್ನ್ ಯಾರು ಅಂತ ಕೇಳ್ತಾನೆ. ಅದೇ ಸರ್, ಗುಮಾಸ್ತೆ ನಾರಾಯಣಪ್ಪ. ಈ ಕ್ಯಾರೆಕ್ಟರ್ ಅಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಇನ್ನೊಂದು ಹೆಸರು ಅಂದ್ರೆ ಗುಮಾಸ್ತ ಅಥವಾ ಕ್ಲರ್ಕ್ ಆಗಿದ್ದಂತವನು ನಾರಾಯಣಪ್ಪ ಅನ್ನುವಂಥದ್ದು. ಆ ನಾರಾಯಣಪ್ಪನೇ ಸತ್ತಿರುವಂತದ್ದು ಅಂತ ಹೇಳ್ತಿದ್ದಾಗೆ, ಅದೇ ಮಲೇರಿಯಾ ರೋಗ ಬಂದಿತ್ತಲ್ಲ ಅವನ ಅಂತ ಕೇಳ್ತಾನೆ. ಹೌದು ಅಂತ ಅಂತಿದ್ದಾಗೆ, ಅಯ್ಯೋ ಹೌದಾ, ಸತ್ತೋದ್ನಾ ಅಂತ ಅಂತಾನೆ. ಹೌದು ಸರ್, ನಾನು 8 ಗಂಟೆಲಿ ನೋಡ್ದಾಗ ಚೆನ್ನಾಗಿದ್ದ, ಆಮೇಲೆ ನೋಡಿದ್ರೆ ಉಸಿರೇ ನಿಂತೋಗಿದೆ ಅಂತ ಇವನು ಹೇಳ್ತಾನೆ ಮುನಿಯ.
ತಕ್ಷಣ ಇವನ್ ಡಾಕ್ಟರ್ ಏನ್ ಹೇಳ್ತಾನೆ, ಅಯ್ಯೋ ಸತ್ತೋಗಿದ್ದಾನೆ ತಾನೇ, ತಗೊಂಡೋಗ್ ಶವದ ಮನೆಗೆ ಹಾಕು ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ ಬನ್ನಿ ಸರ್ ಒಂದ್ ಸ್ವಲ್ಪ ಪರೀಕ್ಷೆ ಮಾಡಿ ಅಂತಂದ್ರೆ, ಪರೀಕ್ಷೆ ಮಾಡೋದೇನು, ಸತ್ತಿರೋದ್ ಗ್ಯಾರಂಟಿ, ತಗೊಂಡೋಗ್ ಶವದ ಮನೆಗೆ ಹಾಕು ಅಂತ. ಈ ನೆಕ್ಸ್ಟ್ ಇಡೀ ಕಾದಂಬರಿಯ ಅಥವಾ ಈ ಕಥೆಯ ಮೂಲ ಒಂದು ಏನು ಎಂತೂಸಿಯಾಸ್ಟಿಕ್ ಅಥವಾ ಒಂದು ಸಂಭ್ರಮದ ಕ್ಷಣ, ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗಿರುವ ಕ್ಷಣಗಳು ಯಾವುವು ಅಂದ್ರೆ ಅದು ಶವದ ಮನೆ. ನಾರಾಯಣಪ್ಪ ಸತ್ತೇ ಇಲ್ಲ, ಆದ್ರೆ ಇವ್ನು ಸತ್ತೋಗಿದ್ದಾನೆ ಅಂತ ತಗೊಂಬಂದು ಶವದ ಮನೆಗೆ ಹಾಕ್ಬಿಟ್ಟಿದ್ದಾರೆ. ಅಂತ ಹಾಕಿದಂತಹ ಸಂದರ್ಭದಲ್ಲಿ ಅವನು ಹೇಗ್ ರಿಯಾಕ್ಟ್ ಮಾಡ್ತಾನೆ, ಅವನ್ಗೆ ಅನ್ನಿಸ್ತಿದೆ. ಈಗ ಯೂಶ್ವಲಿ ಈ ತರದ ಬಹಳಷ್ಟು ಕೇಸ್ಗಳನ್ನ ನಾವು ನೋಡ್ತಿರ್ತೇವೆ, ಸತ್ತೇ ಇರೋದಿಲ್ಲ. ನೀವು ಗಮನಿಸಿರ್ತೀರಿ, ಬಹಳಷ್ಟು ಪೇಪರ್ಗಳಲ್ಲೂ ಬರ್ತಿರುತ್ತೆ. ಡಾಕ್ಟರ್ ಹೇಳಿರ್ತಾರೆ ಸತ್ತೋಗಿದ್ದಾರೆ ಅಂತ, ಅವ್ರನ್ನ ಮನೆ ಕರ್ಕೊಂಡು ಹೋಗಿರ್ತಾರೆ. 5-6 ಗಂಟೆ ಆದ್ಮೇಲೆ ಅವ್ರನ್ನ ಶವ ಸಂಸ್ಕಾರಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸ್ಮಶಾನದಲ್ಲೇ ಎದ್ ಕೂತಿರುವಂತವ್ರು ಅನೇಕ ಜನ ಇದ್ದಾರೆ. ಇದು ಬಹಳಷ್ಟು ಸಲ ಪ್ರಕರಣಗಳು ಬರ್ತಾ ಇರುತ್ತೆ. ಯಾಕಂತಂದ್ರೆ ಕೆಲವರು ಸಲ ಅವ್ರು ಸತ್ತಿದ್ರು ಕೂಡ ಕೆಲವು ಸಲ ಮತ್ತೆ ಹಾಡ್ಬಿಟ್ಟು ಮತ್ತೆ ಶುರುವಾಗಿರುವಂತದ್ದಿದೆ, ಮತ್ತೆ ರಕ್ತ ಸಂಚಲನ ಶುರುವಾಗಿರುವಂತದ್ದು ಇದೆ. ಇದು ಒಬ್ಬೊಬ್ರ ಮೇಲೂ ಇದಾಗತ್ತೆ. ಇಲ್ಲೂ ಕೂಡ ಅದೇ ತರದ ನಾರಾಯಣಪ್ಪ ಸತ್ತಿಲ್ಲ, ಅವನು ತಗೊಂಡ್ಬಂದ್ ಶವದ ಮನೆಗೆ ಹಾಕಿದ್ದಾರೆ. ಆ ಶವದ ಮನೆಯಲ್ಲಿ ಬಂದಾಗ ಅವನು ಇದೇನಿದು ಬರೀ ಕತ್ಲಿದೆ, ಎಲ್ಲಿ ನೋಡಿದ್ರು ಕತ್ಲೆ ಕಾಣಿಸ್ತಾ ಇದೆ ಅವನಿಗೆ. ಯಾಕಂದ್ರೆ ಅದು ಶವದ ಮನೆ ಅಂತ ಅವನಿಗೆ ಗೊತ್ತಿಲ್ಲ. ಅವನೇನ್ ಅನ್ಕೋತಿದ್ದಾನೆ, ವಾರ್ಡ್ ಅಂತ ಅನ್ಕೋತಿದ್ದಾನೆ. ಯಾಕಿಲ್ಲಿ ಬೆಳಕು ಕಾಣಿಸ್ತಾ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ ಅಂತೇಳಿ ಅನ್ಕೊಳ್ಳುವಂತಹ ಕೆಲವೇ ನಿಮಿಷದಲ್ಲಿ ಅವನು ನೆಲದಲ್ಲಿ ಮಲಗಿರುವಂತದ್ದು ಗೊತ್ತಾಗುತ್ತೆ. ಶವದ ಮನೆಯಲ್ಲಿ ಅವನನ್ನ ನೆಲಕ್ಕೆ ಹಾಕಿರ್ತಾರೆ, ತಣ್ಣು ಕೊರೆಯಕ್ ಶುರುವಾಗುತ್ತೆ. ನೋಡಿ, ಮಲೇರಿಯಾ ಬಂದಂತಹ ಪೇಷಂಟ್ ಅವನು ಹೇಗೆ ಅದನ್ನ ರಿಸೀವ್ ಮಾಡ್ಕೋತಾ ಹೋಗ್ತಾನೆ ಅಂತಂದ್ರೆ, ಅವನಿಗೆ ಇದೇನಪ್ಪ ಇಲ್ಲಿ ಬಂದ್ ಬಿದ್ದಿದ್ದೀನಲ್ಲ, ಎಲ್ಲಿ ಯಾಕೂ ಬೆಳಕು ಕಾಣಿಸ್ತಾ ಇಲ್ಲ ಅಂದಾಗ ಅವನಿಗೆ ಕಾಣಿಸ್ತಾ ಹೋಗುತ್ತೆ. ನಾರಾಯಣಪ್ಪ ಎದ್ದು ಕೂತ್ಕೋತಾನೆ. ಯಾಕೆ ಅಂತಂದ್ರೆ ಒಂದು ಶೋಕ ಗೀತೆ ಶುರುವಾಗುತ್ತೆ. ಇಲ್ಲಿ ಒಂದು 3-4 ಕ್ಯಾರೆಕ್ಟರ್ಗಳನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಮೊದಲಿಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು ಒಂದು ಶೋಕ ಗೀತೆ, ತನ್ನದೇ ಆದಂತಹ ಸಂಕಟವನ್ನ ಹಾಡಾಗಿ ಹೇಳ್ಕೊತಾ ಇರುವಂತಹ ಒಂದು ಹೆಣ್ಣು. ಇವನಿಗೆ ಕಾಣಿಸ್ತಾ ಇದೆ ಬೆಳಕಿನ ರೀತಿಯಲ್ಲಿ, ಆಕೃತಿಯ ರೀತಿಯಲ್ಲಿ ಹೆಣ್ಣಾಗಿ ಕಾಣಿಸ್ತಾ ಇದೆ. ನಾವು ದೆವ್ವಗಳನ್ನ ಪಿಕ್ಚರ್ಗಳಲ್ಲಿ ತೋರಿಸ್ತಾರಲ್ಲ, ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಹಾಗೆ ಕಾಣಿಸ್ತಾ ಇದೆ. ಯಾರು ಅಂತ ನೋಡಿದ್ರೆ ಅದು ಮಹಾದೇವಿ ಅನ್ನುವಂತಹ ಒಬ್ಬ ಮಹಿಳೆ. ಅದನ್ನ ಆನಂತರದಲ್ಲಿ ಅದನ್ನ ಹೇಳ್ತಾರೆ. ಅದನ್ನ ಇವನು ಕ್ಷೌರಿಕ ಬಹಳ ಹತ್ತಿರದಲ್ಲಿ ಇವನಿಗೆ ವೆಂಕಟರಮಣ ಇವನು ಕ್ಲೋಸ್ ಆಗ್ತಾನೆ. ಅವನು ಮಾತಾಡ್ತಾ ಹೋಗ್ತಾನೆ. ಇವನ್ಗೆಲ್ಲಾ ಕ್ಯಾರೆಕ್ಟರ್ಗಳನ್ನ ಅವನ ಮೂಲಕ ಹೇಳಿಸ್ತಾ ಹೋಗ್ತಾರೆ ಚತುರಂಗರು. ಇವನಿಗೆ ಮೊದಲಿಗೆ ಪರಿಚಯವೇ ಇಲ್ಲದ ಒಂದು ಕ್ಯಾರೆಕ್ಟರ್ ಯಾರು ಅಂದ್ರೆ ಶೋಕಗೀತೆ. ಇದೇನ್ ಈಗ ಹಾಡು ಹೇಳ್ತಿದ್ದಾಳೆ, ಏನ್ ಮಾತಾಡ್ತಿದ್ದಾಳೆ, ಹೇಗಾಗ್ತಿದೆ ಅಂತೇಳಿ ಕೇಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಅವಳು ಯಾರು ಅನ್ನುವಂಥದ್ದು ಮಹಾದೇವಿ ಅನ್ನುವಂಥದ್ದು. ಅವಳ ಗಂಡ ಮಲ್ಲಿಕಾರ್ಜುನ ಅಂತ ಅದ್ಭುತವಾಗಿ ಸಂಸಾರ ಮಾಡಿ ಪ್ರೀತಿಸಿ ಮದ್ವೆ ಆಗಿ ಆ ಮಾತನ್ನಲ್ಲಿ ಹೇಳ್ತಾರೆ. ಏನಂತ ಅಂತಂದ್ರೆ ಬೇರೆಯವರು ಕೂಡ ಎದುರ್ಕೋಬೇಕಂತೆ. ಅಂದ್ರೆ ಅಷ್ಟ್ರು ಮಟ್ಟಿಗೆ ಪ್ರೀತಿ ಅನ್ನುವಂಥದ್ದನ್ನ ಅವ್ರು ಮಾಡ್ತಿದ್ರು ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅಂತಹ ದಿವ್ಯ ಪ್ರೀತಿಯನ್ನ ದೇವತೆಗಳು ಆ ಪದವನ್ನ ಅಲ್ಲಿ ಬಳಸ್ತಾರೆ ಚದುರಂಗರು. ಇವರಿಬ್ಬರನ್ನು ಸುತ್ತುಕೊಂಡಿದ್ದ ಪ್ರೇಮ ದೇವತೆಗಳು ಕರಬುವಂತಹ ಪ್ರೇಮ ಅವರದಾಗಿತ್ತು ಅಂತ. ಅಂತಹ ಪ್ರೀತಿ ಮಾಡ್ತಿದ್ದಂತಹ ಆಕೆಯನ್ನ ಅವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಬಡತನ ಇರುತ್ತೆ. ಮಿಲ್ಲಿಗೆ ಒಂದ್ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಮಿಲ್ಲಿನಲ್ಲಿನ ಓನರು ಅತ್ಯಾಚಾರ ಮಾಡ್ತಾನೆ. ಯಾರ ಮೇಲೆ? ಮಹಾದೇವಿಯ ಮೇಲೆ. ಅಂದ್ರೆ ಇದನ್ನ ನೀವು ಗಮನಿಸ್ಬೇಕು. ಯಾವ ಕಾಲಘಟ್ಟದಲ್ಲಿ ಈ ಕಥೆ ಬಂದಿದ್ರು ಕೂಡ ಇವತ್ತಿಗೂ ಒಂದು ಹೆಣ್ಣು ಅತ್ಯಾಚಾರಕ್ಕೆ ಅಥವಾ ಅವಳನ್ನ ಉಪಭೋಗಿಸುವಂತದ್ದು ಬಹಳ ಈಸಿಯಾಗಿ ಸಿಗ್ತಾಳೆ. ಮತ್ತೆ ಇನ್ನೊಂದು ಬಡತನ ಅನ್ನುವಂಥದ್ದು, ಒಬ್ಬ ಶ್ರೀಮಂತ ಮತ್ತು ಬಡತನಕ್ಕೂ ಇರುವಂತಹ ಹೆಣ್ಣು ಬಹಳ ಆರಾಮಾಗಿ ಸಿಗ್ತಾಳೆ, ತನ್ನ ದಾಳಕ್ಕೆ ಬಳಸ್ಕೋಬಹುದು ಅನ್ನುವಂಥದ್ದನ್ನೇ ನಾವು ಇತಿಹಾಸದುದ್ದಕ್ಕೂ ನೋಡ್ತಾ ಬರ್ತಾ ಇದ್ದೀವಲ್ಲ. ಅದರದ್ದೇ ಇನ್ನೊಂದು ಮುಖವನ್ನ ಇಲ್ಲಿ ಮಹಾದೇವಿಯ ಮೂಲಕ ತೋರಿಸ್ತಾ ಹೋಗ್ತಾರೆ. ಹಾಗೆ ಅವಳು ತನ್ನ ಮೇಲೆ ಅತ್ಯಾಚಾರ ಆದಾಗ ತನ್ನ ಈ ಅವಮಾನವನ್ನ ತಾಳಲಾರದೆ ಅವಳು ಸೂಸೈಡ್ ಮಾಡ್ಕೋತಾಳೆ. ಅವಳು ಸೂಸೈಡ್ ಮಾಡ್ಕೋತಿದ್ದಾಗೆ ನೋಡಿ ಎಂತ ಅವಳ ಗಂಡ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಸೇರಿಸ್ತಾನೆ. ಅವಳನ್ನ ಹೇಗಾದ್ರೂ ಮಾಡಿ ಬದುಕಿಸ್ಕೋಬೇಕು ಅಂತೇಳಿ ಅವನು ಕಷ್ಟಪಡ್ತಾನೆ. ಅಂತಹ ಸಂದರ್ಭದಲ್ಲಿ ಅವಳನ್ನ ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಅವಳನ್ನ ಸತ್ತೋಗ್ತಾಳೆ ಅನ್ನುವಂಥದ್ದು. ಅಂದ್ರೆ ಈ ರೀತಿಯ ಅವಳನ್ನ ಅವಳ ನೋವನ್ನ
ಯಾರ ಮುಂದೆ ಹೇಳ್ಕೋಬೇಕು ಅನ್ನುವಂಥದ್ದು ಗೊತ್ತಾಗದ ಹಾಗೆ ಅವಳು ತನ್ನ ಗಂಡನಿಗೆ ಪವಿತ್ರತೆ ಅನ್ನುವಂತಹ ಮಾತು ಕೂಡ ಇಲ್ಲಿ ಗಮನಿಸ್ಬೇಕು. ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ ಪವಿತ್ರತೆ, ಗರತಿ, ಗೃಹಿಣಿ, ಈ ಮಾತುಗಳು ಕೂಡ ಬಹಳ ಸಲ ನಾವು ಹೆಣ್ಣಿಗೆ ಮುಖ್ಯವಾಗಿ ಇಟ್ಕೊಳ್ಳುವಂಥದ್ದು. ಚದುರಂಗರು ಕೂಡ ಅದೇ ದೃಷ್ಟಿಕೋನದಲ್ಲಿ ಬರೀತಾರೆ. ಇಲ್ಲಿ ಗಂಡಿಗೆ ಏನಾದ್ರೂ ಆ ಥರದ ಏನೇ ಒಬ್ಬ ಗಂಡು ಆ ಥರದ ಅತ್ಯಾಚಾರ ಮಾಡಿದ್ರು ಅವ್ನು ಯಾವತ್ತೂ ಆ ಗಿಲ್ಟಿಯಲ್ಲಿ ಬದುಕೋದೇ ಇಲ್ವೇನೋ, ಅವನಿಗೆ ಸಿಕ್ಕಿದ್ದು ಹೆಣ್ಣು, ಅದನ್ನ ಅನುಕೂಲವನ್ನ ಅವ್ನು ಬಳಸ್ಕೊಂಡ ಅನ್ನೋ ರೀತಿಯಲ್ಲೇ ಈ ಜಗತ್ತು ನೋಡುತ್ತೆ. ಆದ್ರೆ ಪ್ರತಿ ಕ್ಷಣವೂ ಪವಿತ್ರತೆ ಅನ್ನುವಂತಹ ಮಾತು ಬಂದಾಗ ಅದು ಹೆಣ್ಣಿಗೆ ಅನ್ನುವಂಥದ್ದನ್ನ ಪದೇ ಪದೇ ಅದು ಸಾಹಿತ್ಯದಲ್ಲಿರ್ಬೋದು, ಚರಿತ್ರೆಯಲ್ಲಿರ್ಬೋದು, ಎಲ್ಲಾ ಕಡೆನೂ ತೋರಿಸ್ತಾ ಬಂದಿರುವಂತದ್ದು. ಹಾಗಾಗಿ ಈ ರೀತಿಯ ತನ್ನ ಬದುಕು, ಒಬ್ಬ ಶ್ರೀಮಂತ ಹೀಗೆ ತನ್ನನ್ನ ಅತ್ಯಾಚಾರ ಮಾಡ್ತಾನೆ ಅಂತೇಳಿ ಗೊತ್ತಾಗ್ತಾ ಇದ್ದಾಗೆ ಅವಳು ಹೇಗೆ ಮನೆಯಲ್ಲಿ ಇಲ್ದಾಗ ಗಂಡ ಸೀಮೆ ಎಣ್ಣೆಯನ್ನ ಸುಟ್ಕೊಂಡು ಅವಳು ಸತ್ತೋಗಕ್ಕೆ ಪ್ರಯತ್ನ ಪಡ್ತಾಳೆ, ಬೆಂಕಿ ಹತ್ತಿಸ್ಕೋತಾಳೆ ಅನ್ನೋ ಮಾತು ಇವತ್ತು ಕೂಡ ನಾನು ನ್ಯೂಸ್ ಪೇಪರ್ ಅನ್ನ ನೋಡ್ತಾ ಇದ್ದೆ. ಇವತ್ತು ಕೂಡ ಅಂತದೇ ಒಂದು ಚಿತ್ರ ಬಂದಿದೆ. ಇವತ್ತು ನೀವು ನ್ಯೂಸ್ ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಕಾಣಿಸುತ್ತೆ, ಸೀಮೆ ಎಣ್ಣೆ ಸುಟ್ಕೊಂಡು ಸಾಯ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಹೆಣ್ಣು. ಆಕೆ ಕಾರಣ ಅತ್ಯಾಚಾರ ಅಲ್ದೇ ಇರ್ಬೋದು, ಆದ್ರೆ ಗಂಡ ಮತ್ತೆ ಅತ್ತೆಯ ಮನೆಯ ಕಿರುಕುಳ ತಾಳದೆ ಹೆಣ್ಣು ಸೀಮೆಎಣ್ಣೆ ಹಚ್ಕೊಂಡು ಸಾಯ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಎರಡನೇದು ಇನ್ನೊಂದು ಇವತ್ತೇ ಬಂದಿರುವಂತಹ ನ್ಯೂಸು, ಅದರಲ್ಲಿ ಹೆಂಡತಿಯ ಮೇಲೆ ಅವಳ ನಿಷ್ಠೆಯ ಬಗ್ಗೆ ಅಥವಾ ಅವಳ ತಾನು ಇಲ್ದಾಗ ಬೇರೆಯವನ ಜೊತೆಗೆ ಹೋಗ್ತಾಳೆ ಅನ್ನುವಂತಹ ಒಂದು ಅನುಮಾನಕ್ಕೆ ಒಬ್ಬ ಎಳ್ನೀರು ಕೊಚ್ಚುವಂತಹವನು ತನ್ನ ಹೆಂಡತಿಯನ್ನ ಆಕೆಯ ತಾಯಿಯನ್ನ ಇಬ್ಬರನ್ನು ಕೊಚ್ಚುಕೊಂಡಿ ತಾನೇ ಹೋಗಿ ಶರಣಾಗಿರುವಂತದ್ದು ಇವತ್ತಿನ ಪೇಪರ್ ಅಲ್ಲಿ ಬಂದಿದೆ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ 21ನೇ ಶತಮಾನಕ್ಕೆ ಕಾಲಿಟ್ಟರೂ ಕೂಡ ಈ ಮಾತುಗಳನ್ನ ಗಮನಿಸ್ಬೇಕು. ತುಂಬಾ ಈಸಿಯಾಗಿ ಸಿಗುವಂತಹ ಹೆಣ್ಣುಗಳು ಕೊಲ್ಲುವಂತದ್ದು ಒಂದು. ನಾನು ಬಹಳ ಸಲ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಈ ತರದ ಒಂದು ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಸುಟ್ಟು ಆಸ್ಪತ್ರೆಯಲ್ಲಿ ಸೇರಿದಂತವ್ರು, ಮೊದ್ಲೆಲ್ಲ ದೀಪಾವಳಿ ಟೈಮಿಗೆ, ಯುಗಾದಿ ಟೈಮಿಗೆ ಸ್ಟವ್ಗಳು ಬಸ್ಟ್ ಆಗ್ತಾ ಇದ್ವು, ಸೀಮೆ ಎಣ್ಣೆ ಸ್ಟವ್ಗಳು ಬಸ್ಟ್ ಆಗಿ ಹೆಣ್ಣು ಮಕ್ಕಳುಗಳು, ಅತ್ಯಂತ ಬಡತನದಲ್ಲಿರುವಂತಹ ಹೆಣ್ಣು ಮಕ್ಕಳು ಆಸ್ಪತ್ರೆ ಸೇರ್ತಾ ಇದ್ರು. ಇದೊಂದು ಅಧ್ಯಯನ ಮಾಡ್ತಾ ಇದ್ವಿ ನಾವು. ಯಾಕೆ ಈ ಹೆಣ್ಣು ಮಕ್ಕಳಿಗೆ ದೀಪಾವಳಿ ಯುಗಾದಿ ಟೈಮಿಗೆ ಸೀಮೆ ಎಣ್ಣೆ ಬಸ್ಟ್ ಆಗ್ತವೆ ಅನ್ನುವಂಥದ್ದು ಒಂದು ಕುತೂಹಲ. ಆದ್ರೆ ಆಸ್ಪತ್ರೆಯಲ್ಲಿ ಹೆಣ್ಣು ಮಕ್ಕಳು 50%, 70% ಬರ್ನ್ ಆಗಿ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಯಾರು ಕೂಡ ಸತ್ಯ ಹೇಳ್ತಿರ್ಲಿಲ್ಲ. ಯಾರು ನಿಮ್ಗೆ ಪೊಲೀಸ್ನವ್ರು ಬಂದ್ ನಿಂತಿರೋರು, ಸಾಯ್ತಾ ಇದೀಯಾ ಕಡೆಗಳಿಗೆಲ್ಲಾದ್ರೂ ಹೇಳು ಯಾರು ಅಂತ ಹೇಳಿದ್ರೆ ಅವ್ರ ಹೆಸರುಗಳನ್ನ ಹೇಳ್ತಿರ್ಲಿಲ್ಲ. ಯಾಕೆ ಸೀಮೆ ಎಣ್ಣೆ ಸ್ಟವ್ ಬಸ್ಟ್ ಆಯ್ತೋ, ಬೇಕಂತ ಆಯ್ತೋ, ನೀವೇ ಮಾಡ್ಕೊಂಡ್ರೋ ಅನ್ನುವಂಥದ್ದನ್ನ ಕೇಳಿದಾಗ್ಲೂ ಕೂಡ ಅವ್ರು ಯಾರ ಹೆಸರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಒಂದು ಸಲ ನಾವೆಲ್ಲ ಈ NGO ಇಂದ ಹೋದಾಗ ನಾವುಗಳು ಮಾತಾಡ್ಸಿ ಕೇಳ್ಬೇಕು ಅಂತ ಹೇಳಿ ಹೋದಾಗ ಬಹಳಷ್ಟು ಹೆಣ್ಮಕ್ಳು ಹೇಳ್ತಿದ್ದು, ಅಯ್ಯೋ ನಾವೇ ಸಾಯ್ತೀವಂತೆ, ಅವ್ರನ್ಯಾಕ್ ಜೈಲ್ಗೆ ಹಾಕ್ಸೋದು, ಅವ್ರನ್ಯಾಕ್ ಜೈಲ್ಗೆ ಹಾಕ್ಸ್ ನಾವು ಇನ್ನೊಂದ್ ನರಕ ಅನುಭವಿಸೋದು ಅನ್ನುವಂತ ಮಾತಾಡ್ತೀವಿ. ನೋಡಿ, 70-80% ಬರ್ನ್ ಆಗಿ ತಮ್ಮ ಉಸಿರು ನಿಂತೋಗುತ್ತೆ ಅನ್ನೋ ಕ್ಷಣದ ತನಕನೂ ಕ್ಷಮಿಸುವ ಗುಣ ಇದೆಯಲ್ಲ, ಇದನ್ನ ನಮ್ಗೆಲ್ಲ ಕಟ್ಟಿದಾರಲ್ಲ, ಕ್ಷಮಾ ಧರಿತ್ರಿ ಅಂತೇಳಿ ಹೆಸರುಗಳನ್ನ ಕೊಟ್ಟು ಹೀಗೆ ಹೆಣ್ಣು ಮಕ್ಕಳು ಎಲ್ಲೋ ಒಂದು ಕಡೆ ತಮ್ಮ ಗಂಡಂದಿರ, ಅತ್ತೆಯರ, ನಾದ್ನಿದಿರ ಯಾರ ಹೆಸರನ್ನು ಹೇಳ್ದೆ ಸಾಯ್ತಾ ಇದ್ರು. ಇದು ಇವತ್ತಿಗೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದು. ಅಂದ್ರೆ ಸೀಮೆ ಎಣ್ಣೆ ಬಸ್ಟ್ ಆಗಿ ಸುಟ್ಕೊಂಡ್ ಸಾಯುವಂತದ್ದು ಒಂದಾದ್ರೆ, ಕೆಲವು ಸಲ ದೀಪಾವಳಿ ಮತ್ತು ಯುಗಾದಿಗೆ ಯಾಕೆ ಬಸ್ಟ್ ಆಗ್ತಿತ್ತು ಅಂತಂದ್ರೆ ವರದಕ್ಷಿಣೆ ಕಾರಣಕ್ಕೆ. ಮನೆಯಲ್ಲಿ ಒಪ್ಕೊಂಡಿರೋರು ವರದಕ್ಷಿಣೆ ಕೊಡ್ತೀವಿ ಅಂತ ದೀಪಾವಳಿ ಟೈಮಲ್ಲಿ ನಿಮ್ಮಮ್ಮ ಚೈನ್ ಕೊಡ್ಲಿಲ್ಲ ಅಂತನೋ, ಏನೋ ಕೊಡಿಸ್ಲಿಲ್ಲ ಅಂತನೋ, ಕ್ಯಾಶ್ ಕೊಡ್ಲಿಲ್ಲ ಅಂತನೋ, ಈ ಕಾರಣಗಳಿಗೆ ಜಗಳಗಳನ್ನ ತೆಗೆದು ಆ ಹೆಣ್ಣು ಮಕ್ಕಳನ್ನ ಸುಟ್ಟಾಕುವಂತದ್ದು, ಕೆಲವು ಸಲ ಅನಿವಾರ್ಯವಾಗಿ ಅವರೇ ಸುಟ್ಕೊಳ್ಳುವಂತದ್ದು ಕೂಡ ಪ್ರಸಂಗ ನಡೀತಾ ಇತ್ತು. ಸೊ ಅದನ್ನ ಇಲ್ಲಿ ಜ್ಞಾಪಿಸ್ಕೊಂಡಾಗ ಇಲ್ಲಿ ಮಹಾದೇವಿ ಕೂಡ ಸೀಮೆ ಎಣ್ಣೆ ಸ್ಟವ್ ಬಸ್ಟ್ ಆಯ್ತು ಅನ್ನುವ ಕಾರಣ ತಾನೇ ಹಾಕೊಂಡು ಸೀಮೆ ಎಣ್ಣೆಯನ್ನ ಬೆಂಕಿ ಹಚ್ಕೊಂಡು ಸಾಯುವಂತದ್ದನ್ನ ಮಾಡ್ತಾಳೆ. ಅವಳು ಬಂದಿದ್ದು ಇದೇ ಆಸ್ಪತ್ರೆ. ಯಾರು ಮುಖ್ಯವಾಗಿ ಗುಮಾಸ್ತೆ ನಾರಾಯಣಪ್ಪ ಇದ್ದಾನೋ ಅದೇ ಆಸ್ಪತ್ರೆಗೆ ಬಂದು ಸೇರ್ತಾಳೆ. ಇದನ್ನ ವೆಂಕಟರಮಣಪ್ಪ ಕಥೆ ಹೇಳ್ತಾ ಇರುವಂತದ್ದು. ಹಾಗೆ ಬಂದು ಆಸ್ಪತ್ರೆಗೆ ಸೇರಿದ್ರೆ ಅವಳಿಗೆ ಯಾರು ಟ್ರೀಟ್ಮೆಂಟ್ ಕೊಡೋರಿಲ್ಲ ಸರಿಯಾಗಿ. ಅಂದ್ರೆ ಬಡವರಿಗೆ ಟ್ರೀಟ್ಮೆಂಟ್ ಅನ್ನುವಂಥದ್ದು, ಆರೋಗ್ಯ ಅನ್ನುವಂಥದ್ದು ಅವತ್ತಿಗೆ ಈ ಕಥೆಯಲ್ಲಿ ಹೇಗಿದೆಯೋ ಇವತ್ತಿಗೂ ಅದೇ ಇದೆ. ಯಾಕೆ ಈ ಕಥೆ ಪ್ರಸ್ತುತವಾಗಿಯೂ ಕೂಡ ನಮಗೆ ಟಚ್ ಆಗುತ್ತೆ ಅಂದ್ರೆ, ಇವತ್ತಿಗೂ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಬಡವರಿಗೆ ಟ್ರೀಟ್ಮೆಂಟ್ ಏನ್ ತರಕ್ ಸಿಗುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಿದೀವಿ.
ಹಾಗೆ ಇಲ್ಲೂ ಕೂಡ ಅವಳಿಗೆ ಟ್ರೀಟ್ಮೆಂಟ್ ಸರಿ ಸಿಗೋದಿಲ್ಲ, ಔಷಧಿ ಸರಿ ಆಗ್ತಿರೋದಿಲ್ಲ, ಅವಳು ಸತ್ತೇ ಹೋಗ್ತಾಳೆ, ಅವಳು ಶವ ತಗೊಳಕ್ಕೂ ಯಾರು ಬರೋದಿಲ್ಲ. ಅವಾಗ ಇವ್ನು ನಾರಾಯಣಪ್ಪ ಕೇಳ್ತಾನೆ, ಯಾಕೆ ಅವಳು ಗಂಡ ಇದ್ನಲ್ಲ ಅಂತ. ಆ ಗಂಡ ಕೂಡ ಹುಚ್ಚಿಡ್ದು ಅವನು ದೇಶಾಂತರ ಹೊರಟೋಗ್ತಾನೆ. ಹೆಂಡತಿ ಸಾಯ್ತಿದ್ದಾಗೆ ಅವರಿಬ್ಬರ ಪ್ರೀತಿ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಅದನ್ನ ಅವನು ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಅವನು ಆಕೆಯನ್ನ ಬಿಟ್ಟು ಹೊರಟೋಗ್ತಾನೆ ಅನ್ನುವಂಥದ್ದು. ಹಾಗೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂತದ್ದು, ಅವಳು ಇವತ್ತು ಶವದ ಮನೆಗೆ ಬಂದು ಕೂತಿದ್ದಾಳೆ. ಅವಳಿಗೆ ಅದೇ ಶೋಕ ಗೀತೆಯನ್ನ ದಿವ್ಯವಾಗಿ ಆಡ್ತಾ ಇದ್ದಾಳೆ. ಅವಳ ಧ್ವನಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಯಾರಿಗಾದ್ರೂ ಆ ನೋವುಗಳು ಬೇರೆಯವರಿಗೆ ತಲುಪ್ತಿತ್ತು ಅನ್ನುವ ರೀತಿಯಲ್ಲಿ ಅವಳು ಅಳ್ತಿದ್ಲು ಅನ್ನುವಂಥದ್ದು. ಆನಂತರದಲ್ಲಿ ಮತ್ತೊಬ್ಬ ಆತನಿಗೆ ನಾರಾಯಣಪ್ಪನಿಗೆ ಪರಿಚಯ ಆಗ್ತಾನೆ. ಯಾರು ಅವನು ಅಂದ್ರೆ ವೆಂಕಟರಮಣ ಅಂತ. ಅವನು ಒಬ್ಬ ಕ್ಷೌರಿಕ, ತಲೆ ಕೂದಲನ್ನು ಕಟ್ಟು ಮಾಡುವಂತಹ ಒಬ್ಬ ಕ್ಷೌರಿಕನಾಗಿರ್ತಾನೆ. ಅವನನ್ನ ಇವನು ಮೀಟ್ ಮಾಡ್ತಾನೆ. ಅವನು ಯಾಕೆ ಇಲ್ಲಿಗೆ ಬಂದ ಅಂತೇಳಿ ಅವನ ಕಥೆಯನ್ನ ಕೇಳ್ತಾನೆ. ನೋಡಿ, ಅವನ್ದು ಇನ್ನೊಂದು ಕಥೆ ಎಷ್ಟು ಚೆನ್ನಾಗಿ ಅವನು ಹೇಳ್ತಾನೆ ಅಂದ್ರೆ, ಅವನು ಎಷ್ಟು ಅದ್ಭುತವಾದ ಕ್ಷೌರಿಕ ಅಂದ್ರೆ ಅವನಿಗೆ ಯಾರಾದ್ರೂ ತಲೆ ಒಪ್ಸಿ ಆರಾಮಾಗಿ ಕೂತ್ಕೋತಿರ್ತಾರೆ. ಅಷ್ಟ್ರ ಮಟ್ಟಿಗೆ ಅವನು ತನ್ನ ಕೂದಲನ್ನ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಅವನು ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡದೆ ಜನಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತೆ. ಹೇರ್ ಕಟ್ ಮುಗ್ದೋಯ್ತಾ ಅಂತ. ಆದ್ರೆ ನೀವ್ ಇದನ್ನು ಕೂಡ ಅಸ್ಯೂಮ್ ಮಾಡ್ಕೊಬೇಕು. ಯಾವ್ದನ್ನ ಅಂದ್ರೆ ಈ ಕಾಲದ ಇನ್ಸ್ಟ್ರೂಮೆಂಟ್ ಗಳನ್ನ ಬಳಸಿ ಏರ್ ಕಟ್ ಮಾಡುವಂತದ್ದು ಅಲ್ಲ ಅಂತ. ಅಂದ್ರೆ ಆಗ ಮಾಡ್ತಾ ಇದ್ದಂಥದ್ದು ನಿಜವಾದ ಕತ್ತರಿಗಳನ್ನ ಬಳಸಿ ಕತ್ತರಿ ಮತ್ತೆ ಚಾಕುಗಳನ್ನ ಅಲ್ಲೇ ಅರೆ ಮಾಡಿ ಆ ರೀತಿಯಲ್ಲಿ ಅವರುಗಳು ಕ್ಷೌರ ಮಾಡ್ತಿದ್ರು ಅನ್ನುವಂಥದ್ದನ್ನ ಗಮನಿಸಿದಾಗ ಅಂತಹ ಕ್ಷೌರಿಕ ಈ ವೆಂಕಟರಮಣ ಅದ್ಭುತವಾದ ಕೆಲಸ ಮಾಡ್ತಿದ್ದ ಅಂತ. ಒಂದೇ ನಿಮಿಷ. ಸಾರಿ. ಸೊ ಹಾಗಾಗಿ ಇಡೀ ವೆಂಕಟರಮಣಪ್ಪ ಅಲ್ಲಿಗೆ ಬರ್ತಾನೆ. ಬಂದಾದ್ಮೇಲೆ ಅವ್ನು ಯಾಕೆ ಬಂದಿದ್ದಾನೆ ಎನ್ನುವಂತಹ ಕಥೆ ಹೇಳ್ತಾನೆ. ಅಷ್ಟು ಅದ್ಭುತವಾಗಿ ತಲೆಯನ್ನ ಕೊಟ್ಟು ಬೇರೆಯವರು ಕ್ಷೌರ ಮಾಡಿಸ್ಕೊಂತ ಇದ್ದಂತಹ ಸಂದರ್ಭದಲ್ಲಿ ಇವನ್ ಯಾಕೆ ಬಂದ ಅನ್ನುವಂತಹ ಒಂದು ಕುತೂಹಲದ ವಿಚಾರವನ್ನ ಅವನು ಹೇಳ್ತಾನೆ. ಏನು ಅಂತಂದ್ರೆ, ಒಬ್ಬ ಶ್ರೀಮಂತನ ಮನೆ, ಅವನಿಗೆ ಮನೆಗೆ ಹೋಗಿ ಕ್ಷೌರ ಮಾಡ್ತಿದ್ರಲ್ಲ ಆ ಕಾಲಕ್ಕೆ, ಕ್ಷೌರಿಕರ ಶಾಪ್ಗಳು ಅನ್ನುವಂಥದ್ದು ಕಡಿಮೆ ಇತ್ತು. ಶ್ರೀಮಂತರೆಲ್ಲರೂ ಕೂಡ ದುಡ್ಡಿರುವಂತವ್ರು ಮನೆಗೆ ಕರೆಸಿ ಅವರಲ್ಲಿ ಕ್ಷೌರ ಮಾಡಿಸ್ಕೊತಾ ಇದ್ರು. ಹೀಗೆ ಆ ಒಂದು ಹೊರಭಾಗದಲ್ಲಿ, ಶ್ರೀಮಂತರ ಮನೆಯ ಹೊರಭಾಗದಲ್ಲಿ ಅವನು ಕೂತ್ಕೊಂಡು ಕ್ಷೌರ ಮಾಡ್ತಾ ಇದ್ದಾನೆ. ಆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಮನೆಯ ಮುಂದೆನೆ ಮಕ್ಕಳುಗಳು ಆಟ ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವನ್ ಕ್ಷೌರ ಮಾಡ್ತಾ ಇದ್ದ ಶ್ರೀಮಂತ ಕಣ್ಣೆಲ್ಲ ಮಕ್ಕಳ ಮೇಲೆ ಇತ್ತು. ಇದ್ದಕ್ಕಿದ್ದಾಗೆ ಒಂದು ಚೆಂಡು ಬಂದು ಇವನು ತಲೆಗೆ ಬೀಳ್ತಿದೆ ಅಂತ ತಿರುಗಿಸ್ಬಿಟ್ಟ. ಆ ಕ್ಷಣಕ್ಕೆ ಇವನ ಕತ್ತಿ ಹೋಗಿ ಅವನ್ ಮೂಗನ್ನ ಕತ್ತರಿಸ್ತು. ಆ ಮೂಗನ್ನ ಕತ್ತರಿಸ್ತಿದ್ದಾಗೆ ಅಷ್ಟೊತ್ತಿಗೆ ಆ ಹುಡುಗರು ಆಟ ಆಡ್ತಿದ್ದವರು ಅವನ್ ಶ್ರೀಮಂತ ಮೂಗನ್ನ ಕೆತ್ತಿ ಹಾಕ್ತು ಅಂತೇಳಿ ಅವ್ನ್ ನಗ್ಲಿಕ್ ಶುರು ಮಾಡ್ತಾನೆ. ಯಾಕಂದ್ರೆ ವೆಂಕಟರಮಣ ಅಂದ್ರೆ ನಗು ಅನ್ನುವಂಥದ್ದನ್ನ ಇಡೀ ಕಥೆ ಹೇಳ್ತಾ ಹೋಗುತ್ತೆ. ಈ ಅಂತ ಹೇಳಿ ನಗ್ತಾ ಇರುವಂತವ್ರು ಅಂತ. ಹಾಗೆ ಆ ಹಾಳು ಕತ್ತಿ ಬಂದು ಇವನ ಎಡದ ಕೈಗೂ ಕೂಡ ತಗ್ಲುತ್ತೆ. ಇವನಿಗೊಂದು ಗಾಯ ಆಗುತ್ತೆ. ಸರಿ, ಇಬ್ರು ಆಸ್ಪತ್ರೆಗೆ ಬರ್ತಾರೆ. ಶ್ರೀಮಂತನೂ ಆಸ್ಪತ್ರೆಗೆ ಬರ್ತಾನೆ, ಇವನು ಆಸ್ಪತ್ರೆಗೆ ಬರ್ತಾನೆ. ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಶ್ರೀಮಂತರಿಗೊಂದು ಟ್ರೀಟ್ಮೆಂಟ್, ಬಡವರಿಗೊಂದು ಟ್ರೀಟ್ಮೆಂಟ್ ಅನ್ನೋದು ಇಲ್ಲೂ ಕೂಡ ಅವನು ದಾಖಲು ಮಾಡ್ತಾನೆ. ಶ್ರೀಮಂತ ಮೂಗು ಎಲ್ಲೋ ಸರಿ ಹೋಗುತ್ತೆ, ಆದ್ರೆ ಇವನ್ ಕೈ ಸರಿ ಹೋಗೋದಿಲ್ಲ. ಯಾಕೆಂದ್ರೆ ಶ್ರೀಮಂತನಿಗೆ ಒಂದು ರೋಗ ಇರುತ್ತೆ. ಯಾವ ರೋಗ? ಯಾವ್ದೋ ಒಂದು ಅಂಟು ರೋಗ. ಆ ಅಂಟು ರೋಗ ಬ್ಲಡ್ ಮೂಲಕ ಇವನಿಗೆ ಗಾಯ ಆದಾಗ ಇವನಿಗೆ ತಗ್ಲಿ ಇವನು ಅಲ್ಲಿ ಸಾಯ್ಬೇಕಾಗತ್ತೆ ಸರಿಯಾದ ಟ್ರೀಟ್ಮೆಂಟ್ ಇದೆ. ನೋಡಿ, ಮೂಗೋದವನ್ ಇದನ್ನ ಬಹಳ ಚೆನ್ನಾಗಿ ಚದುರಂಗರು ತರ್ತಾರೆ. ಇದನ್ನ ನೀವು ಗಮನಿಸ್ಬೇಕು. ಮೂಗೋದವನು ಬದುಕ್ತಾನೆ, ಮೂಗು ಕಟ್ಟಾದವನು ಬದುಕ್ತಾನೆ. ಆದ್ರೆ ಒಂದು ಸಣ್ಣ ಗಾಯ ಆದಂತವನು ಒಂದು ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಸಾಯ್ತಾನೆ ಅನ್ನುವಂಥದ್ದು ಒಂದು ಈ ವ್ಯವಸ್ಥೆಯಲ್ಲಿ ಇರುವಂತಹ ಕ್ರೂರತನವನ್ನ ತೋರುವಂಥದ್ದು. ಅದನ್ನ ಆತ ಹೇಳ್ತಾನೆ. ಹಾಗಾಗಿ ನಾನಿಲ್ಲಿ ಶವದ ಮನೆಗೆ ಬರ್ಬೇಕಾಯ್ತು ಅನ್ನುವಂಥದ್ದನ್ನ ಹೇಳ್ತಾನೆ. ಹಾಗಾದ್ರೆ ಅಂತಹ ಶ್ರೀಮಂತ
ಬಡವರಿಗೆಲ್ಲ ಔಷಧಿ ಕೊಡ್ತಾರೆ ಈ ಆಸ್ಪತ್ರೆಯಲ್ಲಿ, ಇವಿರೋದೆಲ್ಲ ಶ್ರೀಮಂತರಿಗೆ ಮಾತ್ರ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಅಂದ್ರೆ ದುಡ್ಡು, ಲಂಚ ಇನ್ನೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಿದೀವಲ್ಲ. ಇವತ್ತು ಡೆಲಿವರಿಗೆ ಬಹಳಷ್ಟು ಬಡವರು ಆಸ್ಪತ್ರೆಗೆ ಹೋದ್ರೆ ಸಿಸೇರಿಯನ್ ಮಾಡ್ಬೇಕು ಅಂತಂದ್ರೆ ಇಷ್ಟು ಸಾವಿರ ಇಟ್ರೆ ಸಿಸೇರಿಯನ್ ಮಾಡ್ತೀನಿ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತೇಳಿ ಎದುರಿಸಿ ಡಾಕ್ಟರ್ಗಳು ದುಡ್ಡು ತಿನ್ನುವಂಥದ್ದು, ದುಡ್ಡು ತಿನ್ನುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅಂದ್ರೆ ಭಾರತದಲ್ಲಿ ಬಹಳ ದೊಡ್ಡ ಮಾತು ಹೇಳ್ತೀವಿ, ವೈದ್ಯೋ ನಾರಾಯಣೋ ಹರಿ ಅಂತೇಳಿ. ಆದ್ರೆ ಅಂತದೇ ಸಂದರ್ಭದಲ್ಲಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಎರಡೂ ಮಾತುಗಳನ್ನ ಆಡುವಂತಹ ಸಂದರ್ಭದಲ್ಲಿ ಒಂದು ಕಿವಿಗೆ ಬೀಳ್ತಾ ಹೋಗುತ್ತೆ. ಏನು ಅಂತಂದ್ರೆ ಅದು ಅಲ್ಲಿ ಒಂದು ಹುಡುಗ ಕೂಗ್ತಾ ಬರ್ತಾ ಇದ್ದಾನೆ. ಏನಂತ, ಅವನು ಮಸಾಲ್ ದೋಸೆ, ಸಾದಾ ದೋಸೆ ಅಂತೇಳಿ ಮತ್ತೆ ಸ್ವೀಟ್ ಗಳ ಹೆಸರುಗಳನ್ನ ಹೇಳ್ತಾ ಬರ್ತಾ ಇದ್ದಾನೆ. ಅವನೊಂದು ಕಕ್ಕಾಬಿಕ್ಕಿಯಾಗಿ ನಾರಾಯಣಪ್ಪ ನೋಡ್ತಾನೆ, ಯಾರು ಇವನು ಅಂತ. ಮತ್ತ ಅವನದೊಂದು ಕಥೆ ಇಲ್ಲಿ ಓಪನ್ ಆಗುತ್ತೆ. ಏನು ಅಂತಂದ್ರೆ ಈ ಹುಡುಗ ಹೋಟೆಲ್ ನಲ್ಲಿ ಮಾಣಿಯಾದಂತಹ ರಘು ಅನ್ನುವಂಥದ್ದು. ಈ ಕ್ಯಾರೆಕ್ಟರ್ ಅನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಆ ರಘು ಅತ್ಯಂತ ಉಡುಪಿ ಕಡೆಯ ಹುಡುಗ, ಅತ್ಯಂತ ರೂಪವಂತ, ಸದಾ ಮುಖದಲ್ಲಿ ನಗುವನ್ನ, ಅಂದ್ರೆ ಒಬ್ಬ ಸಪ್ಲೈಯರ್ಗೆ ಇರ್ಬೇಕಾದಂತಹ ಒಂದು ಬೆಸ್ಟ್ ಕ್ವಾಲಿಟಿ ಅನ್ನುವಂಥದ್ದು ಏನು ಅಂದ್ರೆ ಸ್ಮೈಲ್ ಅಂತ. ಆ ಮುಖದಲ್ಲಿ ಯಾವಾಗ್ಲೂ ನಗು ಅನ್ನುವಂಥದ್ದು ಇರುತ್ತೆ. ಹಾಗೆ ಇದ್ದಂತಹ ರಘು, ಅವನು ವೆಂಕಟರಮಣ ಬಂದಾಗೆಲ್ಲ ಎಷ್ಟು ಆಯಾಸವಾಗಿ ಬಂದ್ರು ಕೂಡ ರಘು ಅವನ್ ಮುಂದೆ ಬಂದು ಜಾಮೂನ್ ಬೇಕಾ, ಇದ್ ಬೇಕಾ, ಮಸಾಲೆ ದೋಸೆ ಬೇಕಾ, ಏನ್ ಬೇಕು ಅಂತ ಹೇಳಿ ಕೇಳ್ತಿದ್ದಾಗೆ ಇವನು ಅವನ್ ಮುಖ ನೋಡಿದ್ರೆ ಸಾಕು, ಎಲ್ಲ ತಿಂದಷ್ಟೇ ಸಂತೋಷ ಆಗ್ತಿರುತ್ತೆ. ಹಾಗೆ ಇದ್ದಂತಹ ಒಬ್ಬ ಹುಡುಗ, ಅವನನ್ನ ಇಟ್ಟುಕೊಂಡು ಒಬ್ಬ ಸೇಟು ಅನ್ನುವಂತಹ ಪದವನ್ನ ಅವನಲ್ಲೇ ಬಳಸ್ತಾನೆ. ಆ ಬದ್ರಿ ಸೇಟ್ ಅನ್ನುವಂಥವನ ಹೋಟೆಲ್ ನಲ್ಲಿ ಇವನು ಮಾಲಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಹೋಟೆಲ್ ಅನ್ನ ಆಧಾರ ಸ್ತಂಭ ಯಾರು ಅಂತಂದ್ರೆ ಈ ಮಾಣಿ ಕೂಡ ಒಬ್ಬ ಅನ್ನುವಂಥದ್ದು. ಯಾಕೆಂದ್ರೆ ಅವನೊಬ್ಬನನ್ನೇ ಇಟ್ಕೊಂಡು ಅವ್ನು ಬಹಳಷ್ಟು ಕೆಲಸಗಳನ್ನ ಮಾಡಿಸ್ತಾ ಇರ್ತಾನೆ. ಅಂತಹ ಸಮಯದಲ್ಲಿ ಆ ಹುಡುಗನಿಗೆ ಜ್ವರ ಬರುತ್ತೆ. ಜ್ವರ ಸ್ವಲ್ಪ ಬರ್ತಿದ್ದಾಗೆ ಬಡವರು ನೋಡಿ, ದುಡ್ಡಿಲ್ದವ್ರು, ಅವರೆಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಆ ನೆಗ್ಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿಯೇ ಅವನ್ ಜ್ವರ ಉಲ್ಬಣ ಆಗತ್ತೆ. ಆ ಉಲ್ಬಣ ಆದಂತಹ ಜ್ವರವನ್ನ ನೆಗ್ಲೆಕ್ಟ್ ಮಾಡಕ್ ಪಾಪ ಹುಡುಗನ ಹತ್ರ ದುಡ್ಡಿಲ್ಲ ಆಸ್ಪತ್ರೆಗೆ ಹೋಗಿ ತೋರಿಸ್ಲಿಕ್ಕೆ. ಸೇಟುಗೆ ಇವನ್ ಬಿಟ್ಟು ಹೋಗ್ಬಿಟ್ರೆ ಗಿರಾಕಿಗಳೆಲ್ಲ ಹೋಗ್ತಾರೋ ಅನ್ನುವಂತಹ ಕಾರಣಕ್ಕೆ ಅವನು ಇವ್ರನ್ನ ದೂರ ಮಾಡ್ತಿರ್ತಾನೆ. ಇಂತಹ ಸಂದರ್ಭದಲ್ಲಿ ಆ ಹುಡುಗ ಹೋಗಿ ಹೋಗಿ ಜ್ವರ ಜಾಸ್ತಿ ಆದಾಗ ಬದ್ರಿ ಸೇಟಿಗೆ ಹೆದರಿಕೆ ಆಗುತ್ತೆ. ಇವನೇನಾದ್ರು ಸತ್ತೋಗ್ಬಿಟ್ರೆ ನನ್ನ ಹೋಟ್ಲಿಗೆ ಕಷ್ಟ ಆಗತ್ತೆ ಅಂತೇಳಿ ಅವನನ್ನ ತಗೊಂಡ್ಬಂದು ಆಸ್ಪತ್ರೆಗೆ ಸೇರಿಸ್ತಾನೆ. ಅವನನ್ನ ಕಣ್ಣೆತ್ತು ಕೂಡ ನೋಡೋದಿಲ್ಲ, ಸೇರ್ಸಿದ್ದಷ್ಟೇ. ಆಸ್ಪತ್ರೆಗೆ ಮೊದ್ಲು ಒಂದಷ್ಟು ತೋರ್ಸಿ ಹೋದವನು ಮತ್ತೆ ವಾಪಸ್ಸು ತಿರುಗಿಯೇ ಬರೋದಿಲ್ಲ. ಕಡೆಗೆ ಆ ಹುಡುಗ ಅಲ್ಲೇ ಸತ್ತು ಹೆಣವಾಗಿ ಯಾರೂ ಇಲ್ಲದೆ, ದಿಕ್ಕಿಲ್ಲದೆ ಶವದ ಮನೆಗೆ ಬಂದಿರ್ತಾನೆ. ಇದು ಇನ್ನೊಂದು ಕ್ಯಾರೆಕ್ಟರ್. ಲಾಸ್ಟ್ ಕ್ಯಾರೆಕ್ಟರ್ ಅಂತಿದೆ, ಅದು ಒಬ್ಬ ಮುದುಕ. ಆ ಮುದುಕ ಜಲಗಾರ. ಇದು ನೀವು ಕುವೆಂಪುವಿನ ಜಲಗಾರ ಅಂತ ಜ್ಞಾಪಕ ಇಟ್ಕೊಂಡಿದ್ರೆ ಅದೇ ಸೇಮ್ ಕ್ಯಾರೆಕ್ಟರ್ನೇ ಇಲ್ಲಿ ತಂದಿದ್ದಾರೆ ಅನ್ನುವಂಥದ್ದು. ಜಲಗಾರರು ಅಂತಂದ್ರೆ ಇವತ್ತು ನಮ್ಮ ಕಾರ್ಪೊರೇಷನ್ ನಲ್ಲಿ ರಸ್ತೆ ಕ್ಲೀನ್ ಮಾಡ್ತಾರಲ್ಲ ಅವರು ಅಂತ ಇಟ್ಕೋಬಹುದು, ಅಥವಾ ಜಾಡ್ ಮಲಿಗಳು ಅಂತ ಇಟ್ಕೋಬಹುದು. ಅಂತವ್ರು ಇಡೀ ರಸ್ತೆಯನ್ನ, ಆ ಊರಿನ ರಸ್ತೆಯನ್ನ ಕ್ಲೀನ್ ಮಾಡುವಂತವನು. ಅವನಿಗೆ ಕಾಯಿಲೆ ಬಂದಾಗ ಆದಂತಹ ಘಟನೆಯನ್ನ ಇಲ್ಲಿ ವೆಂಕಟರಮಣಪ್ಪ ಹೇಳ್ತಾ ಹೋಗ್ತಾನೆ. ಅವನು ಹೇಗೆ ಹುಷಾರಿಲ್ಲ ಅಂತೇಳಿ ಈ ಆಸ್ಪತ್ರೆಗೆ ಬರ್ಲಿಕ್ಕೆ ತೋರಿಸ್ತೀನಿ ಅಂತೇಳಿ ಅವನು ಒಂದ್ ಮನೆ ಕೂಡ ಇಲ್ಲ, ಅವನಿಗೆ ಮುನ್ಸಿಪಾಲಿಟಿ ಮನೆ ಕೂಡ ಕಟ್ಟಿಸ್ಕೊಟ್ಟಿಲ್ಲ. ಅವ್ನ್ ಯಾವಾಗ್ಲೂ ಕೊಳಕ್ನಲ್ಲೇ ಇದ್ದು ಅವನಿಗೆ ಕಾಯಿಲೆ ಅಂಟ್ಕೊಂಡಿರುತ್ತೆ. ಈ ಮಾತನ್ನ ನೀವು ಫಸ್ಟ್ ಇಯರ್ ಬಿಕಾಮ್ ಅಲ್ಲಿ ಒಂದು ಟೆಕ್ಸ್ಟ್ ಇದೆ, ಅದ್ರಲ್ಲೂ ಕೂಡ ನೀವು ಗಮನಿಸ್ಬೋದು. ಅಂದ್ರೆ ಆ ಪುಸ್ತಕದಲ್ಲಿ ಸರಸ್ವತಿ ದೂ ಅವರು ಬರೆದಿರುವಂತಹ ಒಂದು ಕಥೆ, ನನಗೆ ಸದ್ಯಕ್ಕೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಆ ಕಥೆಯನ್ನ ನೀವು ಜ್ಞಾಪಿಸ್ಕೊಂಡ್ರೆ ಮೋಸ್ಟ್ಲಿ ಇಲ್ಲ ಓದೋಷ್ಟ ಇತ್ತು. ಆ ಕಥೆಯಲ್ಲಿ ಅವಳಿಗೆ ಒಂದು ಹೇಗೆ ಅವರ ತಾಯಿ ಕಾರ್ಪೊರೇಷನ್ ಕೆಲಸ ಮಾಡುವಂತಹ ಅಮ್ಮ ಮಗಳ ಕಥೆ ಅದು. ಕಾರ್ಪೊರೇಷನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅವಳು ಒಂದೊಂದ್ ದಿವ್ಸ ಊಟನೇ ಮಾಡ್ತಿರ್ಲಿಲ್ವಂತೆ. ಯಾಕೆ ಊಟ ಮಾಡ್ತಿರ್ಲಿಲ್ಲ ಅಂತಂದ್ರೆ ಅವಳಿಗೆ ಯಾವತ್ತಾದ್ರೂ ಒಂದು ಬೀದಿಯಲ್ಲಿ ಬಿದ್ದಂತಹ ನಾಯನ್ನ ಎತ್ತಾಕಿದ್ರೆ, ಅಥವಾ ಮೋರಿಯಲ್ಲಿ ಸಿಕ್ಕಂತಹ ಒಂದು ಬೆಕ್ಕು, ನಾಯೋ, ಹೆಣವನ್ನ ಅಥವಾ ಏನೋ ಸತ್ತು ಬಿದ್ದಿದ್ದನ್ನ ಎತ್ತಾಕಿದ್ರೆ ಅವ್ಳು ಊಟ ಸೇರ್ತಿರ್ಲಿಲ್ವಂತೆ ತಾಯಿ. ಅದನ್ನ ಆ ಕಥೆಯಲ್ಲಿ ದೂ ಸರಸ್ವತಿ ಹೇಳ್ತಾರೆ.
ಅಂದ್ರೆ ಈ ಮಾತು ಯಾಕೆ ನಾನು ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಹಾಗೆ ಇಡೀ ನಾಡಿನ ಕೊಳಕನ್ನ ತೆಗೆಯುವಂತಹ ಅವರ ಬದುಕು ಕೊಳಕಲ್ಲೇ ಇರುತ್ತೆ. ನೀವು ನೋಡಿ, ಅವ್ರಿಗೆ ಕಟ್ಕೊಡೋದು ಹಂಗೆ ಹೇಳಿ ಅವ್ರುಗಳು ಇರುವಂತದ್ದಕ್ಕೆ ಜಾಗವೆಲ್ಲ ಸ್ಲಮ್ಮೇ ಆಗಿರುತ್ತೆ. ಇವತ್ತು ನೀವು ನೋಡಿದ್ರೆ ಬಾಂಬೆಲಿ ಎಂತ ದೊಡ್ಡ ಸ್ಲಮ್ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಬೆಂಗಳೂರಲ್ಲೂ ಬೇಕಾದಷ್ಟು ಆ ತರದ ಸ್ಲಮ್ಗಳಿದಾವೆ. ಅಂದ್ರೆ ಕೊಳಕಲ್ಲೇ ತಮ್ಮ ಬದುಕನ್ನ ಜೀವನವನ್ನ ಕಳೆಯುವಂತಹ ಆ ಮುದುಕನಿಗೆ ಆ ಕೊಳಕಿಂದಾನೇ ಕಾಯಿಲೆ ಬರುತ್ತೆ. ಆಸ್ಪತ್ರೆಗೆ ಅಂತೇಳಿ ಬಂದಾಗ ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗೋದೇ ಇಲ್ಲ. ಆ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ಅವನು ಒಳಗಡೆಗೂ ಸೇರಿಸ್ಕೊಳ್ಳೋದಿಲ್ಲ. ಅವನ ಉಡುಪನ್ನ ನೋಡಿ ಇವತ್ತು ನಾವೆಲ್ಲವೂ ಕೂಡ ವಸ್ತ್ರವನ್ನ, ಹಾಗಾಗಿ ಇವನ ಉಡುಪನ್ನ ನೋಡಿ ಇವನ ಹತ್ರ ದುಡ್ಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದ್ದಾಗೆ ಇವನನ್ನ ಆಸ್ಪತ್ರೆಗೂ ಸೇರಿಸ್ಕೊಳ್ಳೋದಿಲ್ಲ. ಕೊಳತು ನಾರ್ತಾ ಇದ್ದಂತವನು ಆಸ್ಪತ್ರೆಯ ಮುಂದ್ಗಡೆಯಲ್ಲಿಯೇ ಫುಟ್ಪಾತ್ ನಲ್ಲಿ ಬಿದ್ಕೊಂಡಿರ್ತಾನೆ. ನೀವು ಗಮನಿಸಿದಿರಿ, ನಾವು ಗಮನಿಸಿದೀವಿ, ಫುಟ್ಪಾತ್ ಅಲ್ಲಿ ಎಷ್ಟು ಜನ ತಮ್ಮ ಬದುಕನ್ನ ಸವಸಿರ್ತಾರೆ ಅಂತ. ಕೆಲವರು ಹುಚ್ಚರು ಇರ್ಬೋದು, ಕೆಲವರು ಬದುಕನ್ನ ನಡೆಸ್ಲಿಕ್ಕೆ ಸಾಧ್ಯವಿಲ್ಲದಂತಹ ರೋಗಗಳು ಬಂದಂತವ್ರು ಇರ್ಬೋದು. ಯಾವುದಕ್ಕೂ ಕೂಡ ದುಡ್ಡಿಲ್ದೆ ಅಥವಾ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತಹ ಸಂದರ್ಭದಲ್ಲಿ ಬೀದಿಗೆ ಬಿದ್ದಿರ್ತಾರಲ್ಲ, ಅಂತಹ ಜನಗಳಲ್ಲಿ ಈತನು ಕೂಡ ಒಬ್ಬ ಆಗಿರ್ತಾನೆ. ಆಸ್ಪತ್ರೆ ಮುಂದೆ ಬೇಕಾದಷ್ಟು ಜನ ಓಡಾಡ್ತಿರ್ತಾರೆ, ಯಾರಿಗೂ ಅದು ಗಮನಕ್ಕೆ ಬರೋದಿಲ್ಲ. ಆಸ್ಪತ್ರೆ ಡಾಕ್ಟರ್ಗಳು ಕೂಡ ಅವ್ರನ್ನ ಮುಟ್ಬಿಟ್ರೆ ಎಲ್ಲಿ ನಮಗ್ ಕಾಯಿಲೆ ಬರುತ್ತೋ ಅಂತೇಳಿ ಅವ್ರುಗಳು ಕೂಡ ಮುಟ್ತಾ ಇರೋದಿಲ್ಲ. ಕರೋನಾ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಿದೀವಿ, ಯಾವ ಮನುಷ್ಯ ಎಷ್ಟೆಲ್ಲ ದುಡ್ಡಿದ್ರು ಕೂಡ ಆಸ್ಪತ್ರೆಗೆ ಸೇರದಂತಹ ಸ್ಥಿತಿ, ಆಸ್ಪತ್ರೆಯಲ್ಲಿ ತನ್ನವರನ್ನ ನೋಡದಂತಹ ಸ್ಥಿತಿ, ಅವರನ್ನ ಒಂದು ಐಸೋಲೇಟ್ ನಲ್ಲಿ ಇಟ್ಟು ಹೇಗೆ ಟ್ರೀಟ್ಮೆಂಟ್ ಕೊಡ್ತಿದ್ರು ಅನ್ನುವಂಥದ್ದು. ಬದುಕಿ ಬಂದ್ರೆ ಅದೃಷ್ಟ, ಬದುಕಲಿಲ್ಲ ಅಂತಂದ್ರೆ ಅಗೇನ್ ಅದೊಂದು ದೊಡ್ಡ ದಂಧೆಯಾಗಿ ಶವ ಸಂಸ್ಕಾರ ಅನ್ನುವಂಥದ್ದು ದೊಡ್ಡ ದಂಧೆ ಆದಂಥದ್ದು. ಮತ್ತು ಶವ ಸಂಸ್ಕಾರಕ್ಕೂ ಯಾರೂ ಬರುವಂತದ್ದಿಲ್ಲ ಅಂತ ಕೆಲವು ಸಲ ವಾರ್ಡ್ ಬಾಯ್ಗಳೇ ಹೆಣವನ್ನ ಶವ ಸಂಸ್ಕಾರ ಮಾಡಿದ್ದಿದೆ. ಅನೇಕ ಜನ ಯಾರೂ ಹತ್ರ ಬರ್ದೇ ಇದ್ದಾಗ ಬೇರೆ ಬೇರೆಯವರು, ಇವತ್ತಿಗೂ ಬಹಳ ಮುಖ್ಯ ಅನ್ಸುತ್ತೆ ನನಗೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಏನೂ ಅನ್ನದೆ ಎಲ್ರೂ ಟೊಂಕ ಕಟ್ಟಿ ಹೆಣಗಳನ್ನ ನಾವು ಗುಂಡಿಗೆ ಹಾಕದಂತದ್ದನ್ನು ಕೂಡ ನಾವು ಅನೇಕ ಮಾಧ್ಯಮಗಳಲ್ಲಿ ನೋಡಿದೀವಿ. ಆ ರೀತಿ ಬೀದಿ ಹೆಣಗಳಾಗುವ ಸ್ಥಿತಿ ಬಂದಾಗ ಆ ಆಸ್ಪತ್ರೆಗೆ ಆರೋಗ್ಯ ಸಚಿವರು ಬರ್ತಾರೆ ಅಂತೇಳಿ ಒಂದ್ ಮೆಸೇಜ್ ಬರುತ್ತೆ. ಆರೋಗ್ಯ ಸಚಿವರು ಬರ್ತಾರೆ ಅಂತಿದ್ದಂಗೆ ಈ ಪೇಷಂಟ್ ಇಲ್ಲಿದೆ ಅಂದ್ಬಿಟ್ರೆ ಏನು ಇನ್ನ ಅದಕ್ ಬೇರೆ ಇನ್ನೆಲ್ಲ ಏನೆಲ್ಲ ಮಾತುಗಳನ್ನು ಕೇಳ್ಬೇಕು ಅಂತೇಳಿ ಅವಾಗ ತಾತ್ಕಾಲಿಕವಾಗಿ ಎಗೋ ಮಾಡಿ ಅವನನ್ನ ಆಸ್ಪತ್ರೆ ಒಳಗ್ ಸೇರಿಸ್ತಾರೆ. ಸೇರಿಸಿದ ಸ್ವಲ್ಪ ಹೊತ್ತಿಗೆ ಅವನು ಸತ್ತಾನೆ. ಅವನು ಇಲ್ಲಿ ಶವವಾಗಿ ಬಂದು ನಿಂತಿದ್ದಾನೆ ಅನ್ನುವಂಥದ್ದು. ಅಂದ್ರೆ ಈ 4 ಕ್ಯಾರೆಕ್ಟರ್ಗಳನ್ನ ನೀವು ಗಮನಿಸಿದಾಗ ಇವ್ರಷ್ಟೇ ಅಲ್ಲ, ಅಲ್ಲಿ ಗಂಡಸರು ಹೆಂಗಸರು ರೈತರಿದ್ದಾರೆ, ಮತ್ತೆ ಕೆಲವರು ಗೊಲ್ಲರಿದ್ದಾರೆ, ಅಲ್ಲಿ ಮೀನ್ ಹಿಡಿಯುವಂತವ್ರು ಇದ್ದಾರೆ, ಕಾರ್ಖಾನೆ ಕೂಲಿಗಳಿದ್ದಾರೆ, ಬಟ್ಟೆ ನೇಯ್ತಾ ಇರುವಂತವ್ರು, ಪಿಂಗಾಣಿ ಸಾಮಾನ್ ಮಾಡೋರು, ಮತ್ತೆ ಉಕ್ಕು ತಯಾರು ಮಾಡೋದು, ಇಂತಹ ಕೆಲಸದಲ್ಲಿ ನಿರತರಾಗಿರುವಂತವ್ರು ಎಲ್ರೂ ಕೂಡ ಅಲ್ಲಿ ಹೆಣಗಳಾಗಿ ಶವದ ಮನೆಯಲ್ಲಿ ಮಲಗಿದ್ದಾರೆ. ಹಾಗಾದ್ರೆ ಈ ಕಥೆ ಏನ್ ಹೇಳ್ತಾ ಇದೆ? ಇದು ಬಹಳ ಮುಖ್ಯ. ಇವೆಲ್ಲವನ್ನೂ ನಾವು ಕೇಳಿದ್ವಿ. 4 ಕ್ಯಾರೆಕ್ಟರ್ಗಳನ್ನ ನೋಡಿದ್ಮೇಲೆ ನಾರಾಯಣಪ್ಪ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಂದ್ರೆ ಹೊರ ಬದುಕಿನಲ್ಲಿ ಅಥವಾ ಹೊರಗಡೆ ಶವದ ಮನೆಯ ಹೊರಗಡೆ ಇರುವಂತಹ ಮನುಷ್ಯನ ಕ್ರೂರ ಮುಖವೇ ಅವನಿಗೆ ಕಾಣಿಸ್ತಾ ಹೋಗುತ್ತೆ. ಏನು ಇದು, ಒಂದಿಷ್ಟು ಮಾನವೀಯತೆ ಇಲ್ಲದೆ ಇವ್ರು ಹೇಗ್ ಟ್ರೀಟ್ ಮಾಡ್ತಿದ್ದಾರೆ, ಜನನ್ ಹೇಗ್ ನೋಡ್ಕೋತಿದ್ದಾರೆ ಅನ್ನೋದೇ ಅವನ ತಲೆಗೆ ಬರುತ್ತೆ. ಹಾಗಾಗಿ ನಾರಾಯಣಪ್ಪನಿಗೆ ಮತ್ತೆ ಆಸ್ಪತ್ರೆಯಿಂದ ಅವನು ಬದುಕಿದಾನೆ ಅಂತೇಳಿ ಶವದ ಮನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ನೋಡಿ, ಅಲ್ಲಿ ಡಾಕ್ಟರ್ ಗೊತ್ತಾಗುತ್ತೆ ನಾರಾಯಣಪ್ಪ ಒಂದು ಬದುಕಿದಾನೆ ಅನ್ನುವಂಥದ್ದು ಗೊತ್ತಾಗ್ತಿದ್ದಾಗೆ ಅವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ವಾರ್ಡ್ ಬಾಯಲ್ಲಿ ತಪ್ಪು ಅರಿವಾಗುತ್ತೆ. ಇಲ್ಲ ಅವನ್ ನೋಡ್ಬೇಕಿತ್ತು ಅನ್ನುವಂಥದ್ದಾಗತ್ತೆ. ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಾಗ ಇವನಿಗೆ ಹೊರಗಡೆ ನರಕಕ್ಕೆ ಹೋಗ್ಲಿಕ್ಕೆ ಖಂಡಿತ ಇಷ್ಟ ಇರೋದಿಲ್ಲ. ನೋಡಿ, ಅಲ್ಲಿ ತನಕ ಬದುಕಿರೋನು ಎಲ್ಲಿದ್ದೀನಿ ನಾನು ಅಂತೇಳಿ ಯೋಚನೆ ಮಾಡ್ದಂತನು ಈ ಎಲ್ಲವರ ಜೊತೆ ಶವಗಳ ಜೊತೆ ಮಾತಾಡ್ತಿದ್ದಾಗೆ ಅವನಿಗೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ಸೋದಿಲ್ಲ. ಡಾಕ್ಟ್ರು ಮತ್ತೆ ಮುನಿಯ ಓಡ್ ಬರ್ತಾರೆ. ಪರೀಕ್ಷೆ ಮಾಡದ್ಮೇಲೆ ಹೇಳ್ತಾರೆ ಇವನು ವಾರ್ಡ್ ನಲ್ಲಿ ಸತ್ತಿರ್ಲಿಲ್ಲ, ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ, ಇಲ್ಲಿ ತಂದು ಹಾಕಿದ್ಮೇಲೆ ಜ್ಞಾನ ಬಂದಿತ್ತು, ಸುತ್ತ ಎಣ ಬಿದ್ದಿದ್ದು ನೋಡಿ ಗಾಬರಿ ಆಯ್ತು, ಆ ಭೀತಿಯಿಂದ ಹೃದಯ ಸ್ತಂಭವಾಗಿ ಈಗ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಮುನಿಯ ಗೊತ್ತೇ ಆಗೋದಿಲ್ಲ. ಹೌದಾ ಅಂಗಸ್ವಾಮಿ ಅಂತ ಹೇಳಿ ಅವನು ಹೇಳ್ತಾರೆ. ಅಂದ್ರೆ ಇಡೀ ಮನುಷ್ಯ ಎಲ್ಲಿ ತಣ್ಣಗೆ ಯಾವುದೇ ಧರ್ಮ ಇನ್ನೊಂದು ಮತ್ತೊಂದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಅನ್ನೋದಾದ್ರೆ ಅದು ನಾವು ಗುಂಡಿಗೆ ಹೋದಾಗ ಅಥವಾ ನಮ್ಮ ಸ್ಮಶಾನಗಳಲ್ಲಿ ಅನ್ನೋದು ಇರ್ಬೋದೇನೋ.
ಅದಕ್ಕೆ ಅವನು ಬದುಕಿದ್ದಂತವನು ಸಾಯುವಂತದ, ನರಕಕ್ಕೆ ಹೋಗೋದು ಬೇಡ ಅನ್ನೋ ಇದಕ್ಕೆ ಸತ್ತೋಗ್ತಾನೆ. ಅದು ಇಲ್ಲಿ ಬಹಳ ಮುಖ್ಯವಾದ ಒಂದು ಟರ್ನ್ ಅನ್ನ ಚದುರಂಗರು ಕೊಡ್ತಾರೆ. ಹಾಗಾದ್ರೆ ಈ ಶವದ ಮನೆ ಏನನ್ನ ಹೇಳುತ್ತೆ ಅಂದ್ರೆ, ಆಸ್ಪತ್ರೆ ಸಿಬ್ಬಂದಿಗಳು ಮಾಡುವಂತಹ ನಿರ್ಲಕ್ಷ್ಯ ಮತ್ತೆ ಬೇಜವಾಬ್ದಾರಿಯಿಂದ ಬದುಕಿದ್ದವರೇ ಸತ್ತು ಹೋಗುವಂತಹ ಪರಿಸ್ಥಿತಿಯನ್ನ ನಾರಾಯಣಪ್ಪನ ಮೂಲಕ ನಮಗೆ ಬಿಚ್ಕೊಡ್ತಾ ಹೋಗುತ್ತೆ. ಮತ್ತೆ ಅವನು ಕಾಣದ ಸುಖ ಸಂತೋಷವನ್ನೆಲ್ಲ ಅವನು ಕಾಣೋದೆಲ್ಲಿ ಅಂದ್ರೆ ಶವದ ಮನೆಯಲ್ಲಿ. ಅವ್ರ ಜೊತೆ ಎಷ್ಟೋ ಆತ್ಮೀಯವಾಗಿ ಮಾತಾಡ್ತಾ ಹೋಗ್ತಾನೆ. ಅವೆಲ್ಲವೂ ಇವನನ್ನ ಎಷ್ಟು ಆತ್ಮೀಯವಾಗಿ ಆವರಿಸ್ಕೋತವೆ ಅನ್ನುವಂಥದ್ದು. ಆ ಹೆಣಗಳ ಮಧ್ಯೆಯಲ್ಲೂ ಕೂಡ ಅವನಿಗೆ ಒಂದು ನೆಮ್ಮದಿ ಸುಖ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಮತ್ತೆ ಸಹನೆ, ದಯೆ, ಮಾನವೀಯತೆ ಇವೆಲ್ಲ ಇಲ್ಲದಂತಹ ವ್ಯಕ್ತಿ ಮತ್ತು ಸಮಾಜ ಹೇಗೆ ಜೀವಂತವಾಗಿದ್ದಂತಹ ವ್ಯಕ್ತಿಯನ್ನ ಶವ ಮಾಡಿ ಕಳಿಸುತ್ತೆ ಅನ್ನೋದಕ್ಕೆ ಈ ಎಲ್ಲ 4 ಶವಗಳು ಒಂದು ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲಿ ಶವದ ಮನೆಗೆ ಹೋಗ್ಬೇಕು ಅನ್ನುವಂತ ಇದ್ದಾಗ ನಮ್ಗೆ ಇಲ್ಲಿ ಹೊರಗಡೆಯ ಸಮಾಜದಲ್ಲಿ ಹೇಗೆಲ್ಲ ಬದುಕು ನಡೀತಿದೆ ಅನ್ನುವಂಥದ್ದು, ಅಂದ್ರೆ ಉತ್ಪ್ರೇಕ್ಷಿತ ನಿರೂಪಣೆ ಅಂತ ನಮ್ಗೆ ಅನ್ನುವಂಥದ್ದು ಒಂದು ತಂತ್ರವನ್ನ ಇಲ್ಲಿ ಅಳವಡಿಸಿದ್ರು ಕೂಡ ಬಹಳ ಗಮನಿಸ್ಬೇಕಾಗಿರುವಂತದ್ದು ಎಲ್ಲಿ ಏನನ್ನ ಅಂತಂದ್ರೆ, ಇಲ್ಲಿ ಹೇಗೆ ಶವದ ಮನೆಯಲ್ಲಿ ಶವಗಳ ಮಧ್ಯೆ ನೆಮ್ಮದಿಯನ್ನ, ಅವರ ಕಥೆಯನ್ನ ಕೇಳ್ತಾ ನೆಮ್ಮದಿ ಆ ವೆಂಕಟರಮಣನ ನಗು ಹಿ ಅನ್ನುವಂಥದ್ದು ಇಡೀ ಕಥೆಯ ಕೊನೆಯ ತನಕನೂ ಬರುತ್ತೆ. ಅಲ್ಲಿ ಅಂದ್ರೆ ಅವರು ಅಂತಹ ದುಃಖದಲ್ಲೂ ಕೂಡ ನಗ್ತಾ ಇರುವಂತಹ, ತಮ್ಮ ತನವನ್ನ ಕಳ್ಕೊಂಡಿರುವಂತದ್ದನ್ನ ಮೆಲುಕು ಹಾಕುವಂತಹ, ತಮ್ಮವರಿಲ್ಲದ ಬದುಕನ್ನ ಜ್ಞಾಪಿಸಿಕೊಳ್ಳುವಂತದ್ದನ್ನ ಶವದ ಮನೆಯಲ್ಲಿ ಮಾಡ್ತಾರೆ. ಆದ್ರೆ ಅವರನ್ನ ಶವವಾಗಿ ಕಳಿಸುವಂತಹ ಶವ ಸಮಾಜವನ್ನ ಈ ಕತೆ ನಿರೂಪಣೆ ಮಾಡ್ತಾ ಇದೆ. ಅಂದ್ರೆ ಎಲ್ಲಿ ಜೀವಂತ ವ್ಯಕ್ತಿಗಳಿದ್ದಾರೆ ಅಲ್ಲಿ ಸಹನೆ ಇರ್ಬೇಕಿತ್ತು, ಅಲ್ಲಿ ಅನುಕಂಪ ಇರ್ಬೇಕಿತ್ತು. ಇವತ್ತು ಬುದ್ಧ ಹೇಳುವ ಮಾತಿರ್ಬೋದು, ಕ್ರಿಸ್ತ ಹೇಳುವ ಮಾತಿರ್ಬೋದು, ನನ್ಗೆ ಯಾವಾಗ್ಲೂ ಅನ್ಸೋದು ಕ್ರಿಸ್ತ ಯಾಕೆ ಮುಖ್ಯ ಆಗ್ತಾನೆ ಅಂತಂದ್ರೆ, ನೋಡಿ ಯಾರನ್ನಾದ್ರೂ ಹೊಡಿಬೇಕಾದ್ರೆ ನಮ್ ಕೈ ಕಾಲಿಗೆ ಮಳೆ ಹೊಡೆದು ನಿಲ್ಲಿಸಿದಾಗ ಬುದ್ಧ ಹೇಳ್ತಾನೆ, ಪಾಪ ಅವ್ರಿಗೇನೂ ಅರಿವಿಲ್ಲ, ತಾವೇನ್ ಮಾಡ್ತಿದೀವಿ ಅಂತ ಅವ್ರಿಗೇನೂ ಗೊತ್ತಿಲ್ಲ, ಅವರನ್ನು ಕ್ಷಮಿಸು ಅನ್ನುವಂತಹ ಮಾತನ್ನ ಹೇಳ್ತಾನೆ. ನೀವು ಗಮನಿಸಿ, ನಾವು ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಗಾಂಧಿ ಬದುಕಿದ ನಾಡಲ್ಲಿ ಗಾಂಧಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರ್ಸು ಅಂತ ಹೇಳ್ತಾನೆ. ಆದ್ರೆ ಇವತ್ತು ಯಾರಿಗಾದ್ರೂ ಆ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಅವ್ರು ಇನ್ನು ಕೈ ಎತ್ತಕ್ ಮುಂಚೆ ಇನ್ನೊಂದ್ ಕೈ ಮುರಿದಾಕುವಂತಹ ಅಷ್ಟು ಅಸಹಿಷ್ಣುತ ಭಾವನೆಯ ಸಮಾಜದ ನಿರ್ಮಾಣ ಆಗ್ತಾ ಇದೆ ಇವತ್ತು. ಅದನ್ನು ನಾವು ಯೋಚನೆ ಮಾಡ್ಬೋದು. ಇತ್ತೀಚೆಗೆ ನಾವೆಲ್ಲ ಏನೆಲ್ಲ ಗಲಾಟೆಗಳಿಗೆ ಸಿಕ್ಕಾಕೊಂಡು ಆನ್ಲೈನ್ ಕ್ಲಾಸಿಗೆ ಬಂದ್ವಲ್ಲ, ಹಿಜಾಬ್ ಗಲಾಟೆ ಇರ್ಬೋದು, ಇನ್ನೊಂದು ಗಲಾಟೆ ಇರ್ಬೋದು. ಅಂದ್ರೆ ಅಸಹಿಷ್ಣುತೆ ಅನ್ನುವಂಥದ್ದು ಹೆಚ್ಚುತ್ತಿರುವ ಈ ಜಗತ್ತಿನಲ್ಲಿ ಬುದ್ಧ ಮಾತಾಡಿದ ಮಾತುಗಳಿರ್ಬೋದು, ನೀನೂ ಬದುಕು ಇತರರನ್ನೂ ಬದುಕಲು ಬಿಡು ಅನ್ನುವಂತಹ ಮಹಾವೀರನ ಸಂದೇಶ ಇರ್ಬೋದು, ಎಲ್ಲರನ್ನೂ ಸಮಾನವಾಗಿ ನೋಡು ಅನ್ನುವಂತಹ ಅನೇಕ ಧೀಮಂತ ವ್ಯಕ್ತಿಗಳ ಮಾತುಗಳಿರ್ಬೋದು. ಅಂಬೇಡ್ಕರ್ ಹೇಳ್ತಾರೆ, ಈ ಜಗತ್ತಿನಲ್ಲಿ ನಾವು ಬದುಕಬೇಕು ಅನ್ನೋದಾಯ್ತು ಅಂತಂದ್ರೆ ಮೊದಲು ಮಾನವೀಯತೆಯ ಪುಟವನ್ನ ತೆಗಿಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇವೆಲ್ಲವನ್ನ ಗಮನಿಸಿದಾಗ ಈ ನಾಟಕ ಏನ್ ಹೇಳ್ತಿದೆ, ಹೊರಗಿನ ಸಮಾಜ ಹೇಗೆ ನಮ್ಮನ್ನ ನೋಡ್ತಾ ಇದೆ, ಇಲ್ಲೊಂದು ನಿಷ್ಕರುಣೆ ಅನ್ನುವಂಥದ್ದು. ರೋಡಲ್ಲಿ ಯಾವ್ದೋ ಆಕ್ಸಿಡೆಂಟ್ ಆಗತ್ತೆ, ತಕ್ಷಣಕ್ಕೆ ಸ್ಪಂದಿಸುವವರು BMW ಕಾರ್ನವರಲ್ಲ, ಆಡಿ ಕಾರ್ನವರಲ್ಲ, ತಕ್ಷಣಕ್ಕೆ ಅದಕ್ಕೆ ಸ್ಪಂದಿಸುವಂತವ್ರು ಯಾರು? ಒಬ್ಬ ಆಟೋ ಡ್ರೈವರ್ ಅಥವಾ ದಾರಿಯಲ್ಲಿ ಹೋಗ್ತಾ ಇರುವಂತ ಯಾವುದೋ ಕೂಲಿ ಮನುಷ್ಯನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿ. ಆದ್ರೆ ಆಸ್ಪತ್ರೆಗಳಲ್ಲಿರುವಂತಹ ಸೋಕಾಲ್ಡ್ ಡಾಕ್ಟರ್ಗಳು ಹೇಗೆ ನೋಡ್ಕೋತಾರೆ, ಅವ್ರಿಗೆ ಕೈ ತುಂಬಾ ಸಂಬಳವನ್ನ ಸರ್ಕಾರ ಕೊಡುತ್ತೆ. ಆದ್ರೂ ಕೂಡ ಇವತ್ತಿಗೂ ನಮ್ಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗ್ತಿದ್ದಾರೆ, ನಮ್ಗೆ ಒಂದ್ ಟ್ರೂ ತೋರಿಸ್ಬೇಕಲ್ಲ. ನಮ್ಮಲ್ಲಿ ಈ ಅಸಹಿಷ್ಣುತೆಯನ್ನ ತೋರಿಸುವಂತದ್ದು, ಶ್ರೀಮಂತ ಬಡವ ಅನ್ನುವಂತಹ ಮನಸ್ಸಿನಲ್ಲಿ ಸಣ್ಣದ್ರಿಂದನೇ ಈ ಒಂದು ಬೀಜಗಳನ್ನ ಬಿತ್ತುವಂತವು ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸಿ ನೋಡಿ. ಇವತ್ತು ಸರ್ಕಾರಿ ಶಾಲೆಗೆ ಹೋಗೋರು ಬಡವರು, ಬೇರೆ ಶಾಲೆಗೆ ಹೋಗೋರು, ಪ್ರೈವೇಟ್ ಶಾಲೆಗೆ ಹೋಗೋರು ಶ್ರೀಮಂತರು, ಸರ್ಕಾರಿ ಕಾಲೇಜಿಗೆ ಹೋಗೋರು ಬಡವರು, ಶ್ರೀಮಂತರು ಕಾಲೇಜಿಗೆ ಹೋಗೋರು ದುಡ್ಡಿರೋರು. ಅಗೇನ್ ಇಲ್ಲಿ ಇನ್ನೊಂದ್ ಮಾತನ್ನ ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಯಾರು ಬಡವರು, ಬೇರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೆ ಹೋಗೋರು ಯಾರು, ಅವರು ಶ್ರೀಮಂತರು. ಅಗೇನು ಇಂದಿರಾ ಕ್ಯಾಂಟೀನ್ ನಲ್ಲಿ ತಿನ್ನೋರು ಯಾರು ಬಡವರು, ಬೇರೆ ಹೋಟೆಲ್ಗಳಲ್ಲಿ ತಿನ್ನೋರು ಯಾರು ಶ್ರೀಮಂತರು.
ಈ ರೀತಿಯ ಅಸಮಾನತೆಯನ್ನ ಸಮಾಜದಲ್ಲಿ ಉಂಟು ಮಾಡಿರೋದೇ ಈ ರಾಜಕೀಯ. ಇವ್ರುಗಳೇ ಈ ತರದ ಕಂದಕವನ್ನ ಏರ್ಪಡಿಸಿರುವಂತಹ ಸಂದರ್ಭದಲ್ಲಿ ಇಂತಹ ಡಾಕ್ಟರ್ಗಳು ಹೇಗ್ ನೋಡ್ಕೋಬೇಕಾಗಿತ್ತು? ಅವರು ಓದ್ ತಗೊಂಡಿರ್ತಾರೆ, ಎಲ್ಲರನ್ನ ಸಮಾನವಾಗಿ ನೋಡ್ತೀವಿ ಅಂತ. ಆದ್ರೆ ಡಿಗ್ರಿ ಮುಗ್ದಾದ್ಮೇಲೆ ಹಣ ಅನ್ನುವಂಥದ್ದು ಆ ಪೋಸ್ಟಿಗೆ ಬರ್ಬೇಕಾದಂತ ಯಾವ್ದೋ ರಾಜಕಾರಣಿ ಮರ್ಜಿ ಹಿಡಿದು ಆ ಪೋಸ್ಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇದೇ ಸರ್ಕಾರದ ದಾಖಲೆಯಲ್ಲಿ ಡಾಕ್ಟರ್ಗಳು ಹೋಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಎಷ್ಟು ಜನ ಡಾಕ್ಟರ್ಗಳ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಾರೆ ಡಿಗ್ರಿ ಮುಗಿತಿದ್ದಾಗೆ. ಅವರು ಆ ಡಿಗ್ರಿಗೆ ಮಾಸ್ಟರ್ಸ್ಗೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದಾರೆ, ಅದರದ 3 ಪಟ್ಟು 4 ಪಟ್ಟು ತಕ್ಷಣಕ್ಕೆ ಗಳಿಸ್ಬೇಕು ಅನ್ನುವಂಥದ್ದೇ ಅವರ ಮನೋಸ್ಥಿತಿ ಇರ್ಬೇಕಾದ್ರೆ, ಇಂತಹ ಮನಸ್ಥಿತಿಯನ್ನ ಒಂದು ರೆಪ್ಲಿಕಾವಾಗಿ ನಮ್ಮ ಮುಂದೆ ನೀಟಾಗಿ ಬಿಚ್ಚಿಡುವಂತಹ ಕತೆ ಯಾವುದು ಅಂದ್ರೆ ಅದು ಶವದ ಮನೆ ಅಂತ ಅನ್ಸುತ್ತೆ. ಇದಕ್ಕೆ ಬೇರೆ ಬೇರೆ ದಿಕ್ಕಲ್ಲಿ ಯೋಚನೆ ಮಾಡ್ಬೋದು. ಮನುಷ್ಯ ಬದುಕಿದ್ದೂ ಸತ್ತಂತಿವರನ್ನು ಬಡಿದೆಚ್ಚರಿಸು ಅನ್ನುವಂತಹ ಮಾತನ್ನ ಕವಿ ಹೇಳ್ತಾರೆ. ಸತ್ತಂತಿರುವಂತಹ ಸಮಾಜವನ್ನ ಬಡಿದೆಚ್ಚರಿಸುವಂತಹ ಒಂದು ಅದ್ಭುತ ಕಥೆ ಶವದ ಮನೆ ಅಂತಂದ್ರೆ ತಪ್ಪಾಗಿದೆ. ಇದು ನಾನು ಗ್ರಹಿಸಿದ್ದು, ನನಗೆ ಅನ್ಸಿದ್ದು, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿರುವಂತಹ ಲೆಕ್ಚರರ್ಸು ನೀವುಗಳು ಬೇಕಾದಷ್ಟು ಗ್ರಹಿಸಿರ್ಬೋದು, ನನ್ನ ಗ್ರಹಿಕೆ ತಪ್ಪಿರ್ಬೋದು, ಸರಿ ಇರ್ಬೋದು, ನಂಗೆ ಗೊತ್ತಿಲ್ಲ. ಇಷ್ಟು ನನ್ನ ಶವದ ಮನೆಗೆ ಸಂಬಂಧಪಟ್ಟಂತೆ ನನಗೆ ಅನ್ನಿಸಿದ್ದು. ಶವದ ಮನೆಗೆ ಇಟ್ಕೊಂಡು ಬೇಕಾದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಇಲ್ಲಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮುನಿಯ ರೋಗಿಯನ್ನ ಹೇಗ್ ಉಪಚರಿಸಿದ ಅಂತ ಕೇಳ್ಬೋದು. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ಗಳಿಲ್ಲ. ಹಾಗಾಗಿ ವೆಂಕಟರಮಣಪ್ಪನ ಪರಿಚಯವನ್ನ ಲೇಖಕರು ಹೇಗ್ ನಿರೂಪಿಸ್ತಾರೆ ಅಂತ ಕೇಳ್ಬೋದು. ಶವದ ಮನೆಯಲ್ಲಿ ನಾರಾಯಣಪ್ಪನಿಗೆ ಹೆಣ್ಣಿನ ಆಕೃತಿ ಹೇಗ್ ಕಂಡು ಬಂತು ಅಂತ ಕೇಳ್ಬೋದು. ನಾರಾಯಣಪ್ಪನಿಗೆ ತಾನಿರೋದು ಶವದ ಮನೆ ಅಂತ ಹೇಗ್ ತಿಳಿತು, ಮಹಾದೇವಿ ಯಾರು, ಅವಳ ಸಾವಿಗೆ ಕಾರಣ ಏನು, ಮಾಣಿಯ ಸೇವಾ ವೈಶಿಷ್ಟ್ಯ ಎಂತದ್ದು, ಮತ್ತೆ ಶವದ ಮನೆಯನ್ನು ಕಂಡು ಬಂದ ವಿವಿಧ ಕಾರ್ಮಿಕ ವರ್ಗ ಯಾವುದು, ನಾರಾಯಣಪ್ಪನ ನಿಜವಾದ ಸಾವು ಯಾವಾಗ ಉಂಟಾಯ್ತು ಅಂತ ಕೇಳ್ಬೋದು. ನಾರಾಯಣಪ್ಪನಿಗೆ ಶವದ ಮನೆಯ ಒಳಗಿನ ಬದುಕು ಮತ್ತು ಹೊರಗಿನ ಬದುಕು ಹೇಗೆ ಕಾಣ್ತು ಅಂತ ಕೇಳ್ಬೋದು. ಶವದ ಮನೆ ಕಥೆಯಲ್ಲಿ ಸಮಾಜದ ವಿಡಂಬನೆ ಹೇಗೆ ಚಿತ್ರಿತವಾಗಿದೆ ಅಂತ 10 ಮಾರ್ಕ್ಸ್ ಕೇಳೋ ಕ್ವಶನ್ ಇದೆ. ಈ ತರದನ್ನು ಕೇಳ್ಬೋದು. ನಾರಾಯಣಪ್ಪ ಮತ್ತೆ ಆ ನರಕಕ್ಕೆ ಹೋಗಲಲ್ಲೇ ಅಂತ ತೀರ್ಮಾನಿಸ್ಲಿಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಈ ತರ ಬೇಕಾದಷ್ಟು ಪ್ರಶ್ನೆಗಳನ್ನ ಕೇಳುವಂತಹದ್ದು ಈ ಕಥೆಯ ಮೂಲಕ ಕೇಳಲಿಕ್ಕೆ ಸಾಧ್ಯತೆ ಇದೆ. ಇದು ನಾನು ಗ್ರಹಿಸಿದ್ದು ಅಂತ ಹೇಳ್ತಾ, ಇದುವರೆಗೂ ನನ್ನ ಮಾತುಗಳಿಗೆ ನೀವೆಲ್ಲ ಕಿವಿಯಾಗಿದ್ದೀರಿ ಮತ್ತು ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಕಾಲೇಜಿಗೂ ಮತ್ತು RV ಕಾಲೇಜಿನ ಎಲ್ಲ ಬಳಗ ವಿದ್ಯಾರ್ಥಿ ವೃಂದಕ್ಕೂ ಮತ್ತು ಇಲ್ಲಿರುವ ಕನ್ನಡ ಮತ್ತು ವಾಣಿಜ್ಯ ಡಿಪಾರ್ಟ್ಮೆಂಟಿನ ಎಲ್ಲ ಉಪನ್ಯಾಸಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತು ಪ್ರಾಂಶುಪಾಲರಾದಂತಹ ಅನಿಲ್ ಕುಮಾರ್ ಸರ್ ತುಂಬ ಹೃದಯದ ಧನ್ಯವಾದ. ಈ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಮಾಗೂ ಕೂಡ ತುಂಬ ಹೃದಯದ ಧನ್ಯವಾದ. ಇಷ್ಟೊತ್ತು ನೀವೆಲ್ಲ ಕೇಳಿದಿರಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು, ನಾನು ಉತ್ತರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು ಮೇಡಮ್. ವಿದ್ಯಾರ್ಥಿಗಳು ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಪ್ರಶ್ನೆಗಳಿದ್ರೆ ಈ ಪ್ರಸ್ತುತ ವಿಷಯದ ಬಗ್ಗೆ ಕೇಳಬಹುದು. ವಿದ್ಯಾರ್ಥಿಗಳು ಏನಾದ್ರು ಕ್ವಶನ್ಸ್ ಇದೆಯಾ? ಕೊನೆಯದಾಗಿ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ. ಆಲಿಸುತ್ತಿರುವ ಎಲ್ಲರಿಗೂ ಶುಭ ಮುಂಜಾನೆ. ಪ್ರಥಮವಾಗಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ, ಕನ್ನಡಕ್ಕಾಗಿ ದುಡಿದ ಮಡಿದ ಮಹನೀಯರನ್ನೆಲ್ಲ ಗೌರವದಿಂದ ನೆನೆಯುತ್ತಾ, ಇಂದಿನ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಚದುರಂಗದ ಪ್ರಸಿದ್ಧ ಕಥೆಯಾದ ಶವದ ಮನೆಯನ್ನು ಕುರಿತು ವಿವರವಾಗಿ ಮತ್ತು ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಉಪನ್ಯಾಸ ನೀಡಿದ್ದಾರೆ. ಇದರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಲಿದೆ ಎಂದು ಭಾವಿಸುತ್ತೇವೆ. ಅವರು ಈ ಒಂದು ಪ್ರಸ್ತುತ ವಿಷಯದಲ್ಲಿ ಈಗಿನ ಪ್ರಾದೇಶಿಕ ಮತ್ತು ಈ ಕರೋನಾದಿಂದ ಉಂಟಾದಂತ ಎಲ್ಲಾ ಪ್ರಸ್ತುತ ವಿಷಯಗಳನ್ನು ಸುಲಭವಾಗಿ ವಿವರವಾಗಿ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕೆಂದು ಆಲೋಚಿಸಿದ ಕೂಡಲೇ ನಾವು ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರಿಗೆ
ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಂಡಾಗ ಅವರು ಕೂಡಲು ಒಪ್ಪಿಕೊಂಡಿರುತ್ತಾರೆ ಮತ್ತು ಈ ಒಂದು ಅತಿಥಿ ಉಪನ್ಯಾಸವನ್ನು ಅವರು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಯಾವಾಗಲೂ ಆಭಾರಿಯಾಗಿರುತ್ತೇವೆ. ಸೊ ಇವರಿಗೆ ಕಾಲೇಜಿನ ಪರವಾಗಿ, ವಾಣಿಜ್ಯ ವಿಭಾಗದ ಪರವಾಗಿ, ಕನ್ನಡದ ವಿಭಾಗದ ಪರವಾಗಿ ತುಂಬು ಹೃದಯದ ವಂದನೆಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರಿಗೆ ತುಂಬು ಹೃದಯದ ವಂದನೆಗಳು. ಮತ್ತೆ ಈ ಕಾರ್ಯಕ್ರಮದ ಮಾಡಲು ಪ್ರೇರೇಪಣೆ ನೀಡಿದ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಕನ್ನಡವನ್ನೇ ಧ್ಯಾನಿಸಿ, ಪೂಜಿಸಿ, ವಂದಿಸಿ, ಆರಾಧಿಸಿ, ಅಭ್ಯಸಿಸಿ ಕನ್ನಡದ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡದ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಜ್ಯೋತಿ ಹೊಸೂರ್ಕರ್ ಅವರಿಗೆ ಮತ್ತು ಅವರ ಸಹಕಾರಕ್ಕೆ ಹೃತ್ಪೂರ್ವಕ ವಂದನೆಗಳು. ಹಾಗೂ ಕಾರ್ಯಕ್ರಮದ ಸಂಯೋಜಕರಾಗಿ ತಾವೇ ಸಂಪೂರ್ಣ ಪ್ರಮಾಣದಲ್ಲಿ ಶ್ರಮವಹಿಸಿದರು. ತೆರೆಮರೆ ಕಾಯಂತಿದ್ದ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಡಾಕ್ಟರ್ ಪ್ರತಿಮಾ ವಿಜಯ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಧನ್ಯವಾದಗಳು ಸರ್. ಎಲ್ಲರ ಸ್ನೇಹ ಗಳಿಸಿ ಈ ಕಾರ್ಯಕ್ರಮ ಮಾಡಲು ಪ್ರೇರೇಪಣೆ ಮಾಡಿದ ನಮ್ಮ ದ್ವಿತೀಯ ಬಿಕಾಂನ ಕೋಆರ್ಡಿನೇಟರ್ ಆದ ಶ್ರೀಮತಿ ಉಮೇಶ್ ಸಲ್ಮಾ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ತಾಂತ್ರಿಕ ಸಹಕಾರ ನೀಡಿದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾದ ಡೇವಿಡ್ ಸುಲ್ ಅವರಿಗೆ ನಮ್ಮ ವಿಭಾಗದಿಂದ ವಂದನೆಗಳು. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲಾ ಶಿಕ್ಷಕ ವೃಂದರಿಗೂ ವಿದ್ಯಾರ್ಥಿಗಳು ನನ್ನ ಹೃತ್ಪೂರ್ವಕ ವಂದನೆಗಳು. ಶ್ರೀಗರಣಂ ಗೆಲ್ಗೆ, ಶ್ರೀಗರಣಂ ಬಾಳಿಗೆ, ಜೈ ಭುವನೇಶ್ವರಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಥ್ಯಾಂಕ್ ಯು SSMRV ಟೋಟಲ್ ಗ್ರೂಪಿಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮ್ಯಾಮ್. ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು ಮ್ಯಾಮ್.